ನೆನಪಿಡಿ, ಸಂಪತ್ತು ಶಬ್ದ ಮಾಡಿದಾಗ ವಿನಮ್ರತೆಯು ಸುಮ್ಮನೆ ಕುಳಿತು ಎಲ್ಲವನ್ನೂ ನೋಡುತ್ತದೆ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾನು ನಿಮಗೆ ಹೇಳುವ ಕತೆ ನಮ್ಮ ಜೀವನದಲ್ಲಿ ನಾವು ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತೇವೆ ಎನ್ನುವುದನ್ನು ಯೋಚಿಸುವಂತೆ ಮಾಡುತ್ತದೆ. ಬ್ಯಾಂಕ್ ಬ್ಯಾಲೆನ್ಸ್ಗೆ ಅಥವಾ ಮಾನವೀಯತೆಗೆ? ಈ ಕತೆ ಒಬ್ಬ ಮಹಿಳೆಯದು. ಅವರು ಒಬ್ಬರೇ ಮೌನವಾಗಿ ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿದರು. ಆದರೆ ತಮ್ಮ ಮಗನಿಗೆ ಅದರ ಸುಳಿವನ್ನು ಸಹ ತಿಳಿಯಲು ಬಿಡಲಿಲ್ಲ. ಈ ಕಥೆಯ ಒಂದು ತಿರುವಿನಲ್ಲಿ ಅವರು ಒಂದು ಆಟ ಆಡಿದರು. ಅದು ಅವರ ಸೊಸೆಯ ಕುಟುಂಬದ ಅಹಂಕಾರವನ್ನು ಮುರಿದು ಬಿಟ್ಟಿತ್ತು. ಹಾಗಾದರೆ ವಿಳಂಬ ಮಾಡದೆ ಈ ವಿಶೇಷ ಕಥೆಯನ್ನು ಪ್ರಾರಂಭಿಸೋಣ. ನನ್ನ ಹೆಸರು ಉಮಾದೇವಿ ಮತ್ತು ನಾನು ಸುಮಾರು 20 ವರ್ಷಗಳಿಂದ ಒಂದು ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಸೀನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಈ ಮಾತು ಕೇಳಿ ನಿಮಗೆ ಆಶ್ಚರ್ಯವಾಗಬಹುದು, ಏಕೆಂದರೆ ನಾನು ಪ್ರತಿ ತಿಂಗಳು 1 ಲಕ್ಷ ಸಂಪಾದಿಸುತ್ತೇನೆ. ಇದು ಆ ಕಾಲದಲ್ಲಿ ದೊಡ್ಡ ಮೊತ್ತವೆಂದು ಪರಿಗಣಿಸಲಾಗುತ್ತಿತ್ತು. ಆದರೆ ನನ್ನ ಮಗ ರೋಹನ್ಗೆ ಈ ಬಗ್ಗೆ ಏನೂ ತಿಳಿದಿರಲಿಲ್ಲ. ರೋಹನ್ಗೆ ನಾನು ಕೇವಲ ಒಬ್ಬ ಸಾಮಾನ್ಯ ಮಹಿಳೆಯಾಗಿದ್ದೆ. ಬೆಳಗ್ಗೆ ಬೇಗನೆ ಆಫೀಸ್ಗೆ ಹೋಗುತ್ತಿದ್ದೆ, ಸಂಜೆ ದಣಿದು ಹಿಂತಿರುಗುತ್ತಿದ್ದೆ ಮತ್ತು ಅಡುಗೆ ಮನೆಯಲ್ಲಿ ಏನು ಸಿಗುತ್ತದೆಯೋ ಅದರಿಂದ ಅಡುಗೆ ಮಾಡುತ್ತಿದ್ದೆ. ಒಬ್ಬ ಸಾಮಾನ್ಯ ನೌಕರಸ್ಥ ಮಹಿಳೆಯಂತೆ, ಅದಕ್ಕಿಂತ ಹೆಚ್ಚೇನೂ ಅಲ್ಲ. ಮತ್ತು ನಾನು ಎಂದಿಗೂ ಅವನಿಗೆ ಸತ್ಯ ಹೇಳಲಿಲ್ಲ. ನನ್ನ ಪಾಲಿಗೆ ಹಣ ಎಂದಿಗೂ ಯಾವುದೇ ಟ್ರೋಫಿಯಾಗಿರಲಿಲ್ಲ, ಅದನ್ನು ಗೋಡೆಗೆ ತೂಗು ಹಾಕಿ ಎಲ್ಲರಿಗೂ ತೋರಿಸುವುದಕ್ಕೆ. ನಾನು ಆತ್ಮಗೌರವವನ್ನು ಹೊಂದಿದ್ದೆ ಮತ್ತು ಅಲ್ಲಿ ಮಾತುಗಳಿಗಿಂತ ಮೌನವು ಹೆಚ್ಚು ಮೌಲ್ಯಯುತವಾಗಿತ್ತು. ಆದ್ದರಿಂದ ನಾನು ನನ್ನ ಸತ್ಯವನ್ನು ಗೌರವದಿಂದ ಇಟ್ಟುಕೊಂಡೆ. ನಾನು ಅನೇಕ ವರ್ಷಗಳವರೆಗೆ ನನ್ನ ಹಳೆಯ ಮಧ್ಯಮ ವರ್ಗದ ಅಪಾರ್ಟ್ಮೆಂಟ್ನಲ್ಲಿ ವಾಸಿಸಿದೆ. ಅದನ್ನು ನನ್ನ ಕಷ್ಟದ ಸಂಪಾದನೆಯಿಂದ ಖರೀದಿಸಿದ್ದೆ. ನಾನು ವರ್ಷಗಳವರೆಗೆ ಅದೇ ಹಳೆಯ ಚರ್ಮದ ಪರ್ಸನ್ನು ಬಳಸುತ್ತಿದ್ದೆ. ನಾನು ಮಾರುಕಟ್ಟೆಯ ರಿಯಾಯಿತಿ ಅಂಗಡಿಗಳಿಂದ ಬಟ್ಟೆಗಳನ್ನು ಖರೀದಿಸುತ್ತಿದ್ದೆ. ಮನೆಯಲ್ಲಿಯೇ ಅಡುಗೆ ಮಾಡುತ್ತಿದ್ದೆ, ಎಲ್ಲವನ್ನೂ ಉಳಿಸುತ್ತಿದ್ದೆ ಮತ್ತು ಎಲ್ಲವನ್ನು ಹೂಡಿಕೆ ಮಾಡುತ್ತಾ ಹೋದೆ. ನಾನು ಸದ್ದಿಲ್ಲದೆ ಶ್ರೀಮಂತಳಾಗುತ್ತಾ ಹೋದೆ, ಏಕೆಂದರೆ ನಿಜವಾದ ಶಕ್ತಿ ಸದ್ದು ಮಾಡುವುದಿಲ್ಲ. ನಿಜವಾದ ಶಕ್ತಿ ಕೇವಲ ನೋಡುತ್ತದೆ. ಮತ್ತು ನಾನು ಬಹಳ ಗಮನದಿಂದ ನೋಡುತ್ತಿದ್ದೆ. ಒಂದು ಮಂಗಳವಾರ ಮಧ್ಯಾಹ್ನ ರೋಹನ್ನಿಂದ ಕರೆ ಬಂದಿತ್ತು. ಅವನ ಧ್ವನಿ ಸ್ವಲ್ಪ ಬದಲಾಗಿತ್ತು. ಬಾಲ್ಯದಲ್ಲಿ ತಪ್ಪು ಮಾಡಿದ ನಂತರ ಹೇಗಿರುತ್ತದೋ ಹಾಗೆ ಗಾಬರಿಯಾಗಿತ್ತು. ಅವನು ತನ್ನ ಪತ್ನಿ ಪ್ರಿಯಾಳ ಹೆತ್ತವರು ವಿದೇಶದಿಂದ ಬಂದಿದ್ದಾರೆ ಮತ್ತು ಅವರು ನನ್ನನ್ನು ಭೇಟಿಯಾಗಲು ಬಯಸುತ್ತಾರೆ ಎಂದು ಹೇಳಿದ. ಶನಿವಾರದಂದು ನಗರದ ಅತ್ಯಂತ ದುಬಾರಿ ರೆಸ್ಟೋರೆಂಟ್ನಲ್ಲಿ ಭೋಜನ ಏರ್ಪಡಿಸಲಾಗಿದೆ ಮತ್ತು ನಾನು ಅಲ್ಲಿಗೆ ಬರಬೇಕೆಂದು ಹೇಳಿದ. ಅವನ ಧಾಟಿಯಲ್ಲಿ ಒಂದು ರೀತಿಯ ಒತ್ತಡವಿತ್ತು. ಅದು ಮಗನ ಆಹ್ವಾನವಾಗಿರಲಿಲ್ಲ, ಬದಲಿಗೆ ಅಮ್ಮ, ದಯವಿಟ್ಟು ಅಲ್ಲಿಗೆ ಹೋಗಿ ಅವಮಾನ ಪಡುವಂತೆ ಮಾಡಬೇಡಿ ಎಂಬಂತಹ ಒಂದು ಬೇಡಿಕೆಯಾಗಿತ್ತು. ಅವರು ನನ್ನ ಬಗ್ಗೆ ಏನಾದರೂ ತಿಳಿದಿದ್ದಾರೆಯೇ ಎಂದು ನಾನು ಅವನನ್ನು ನಿಧಾನವಾಗಿ ಕೇಳಿದೆ. ರೋಹನ್ ಸ್ವಲ್ಪ ತಡಬಡಾಯಿಸಿದ. ಮತ್ತು ನಾನು ಒಂದು ಕಚೇರಿಯಲ್ಲಿ ಕೆಲಸ ಮಾಡುತ್ತೇನೆ, ಒಬ್ಬಳೇ ಇರುತ್ತೇನೆ ಮತ್ತು ಹೆಚ್ಚೇನೂ ಇಲ್ಲದ ಒಬ್ಬ ಸಾಧಾರಣ ಮಹಿಳೆ ಎಂದು ಅವರಿಗೆ ಹೇಳಿದ್ದೇನೆ ಎಂದು ತಿಳಿಸಿದ. ಸಾಧಾರಣ, ಕೇವಲ ಈ ಒಂದು ಪದದಲ್ಲಿ ನನ್ನ ಇಡೀ ಜೀವನವೇ ಅಡಗಿದಂತಾಗಿತ್ತು. ನಾನು ಕ್ಷಮೆ ಕೇಳಬೇಕಾದ ಒಂದು ಸಮಸ್ಯೆಯಂತಿದ್ದೆ. ನಾನು ದೀರ್ಘವಾಗಿ ಉಸಿರೆಳೆದು, ಖಂಡಿತ ಬರುತ್ತೇನೆ ಎಂದು ಹೇಳಿದೆ. ನಾನು ನನ್ನ ಹಳೆಯ ಆದರೆ ಆರಾಮದಾಯಕವಾದ ಡ್ರಾಯಿಂಗ್ ರೂಮನ್ನು ನೋಡಿದೆ. ಪೀಠೋಪಕರಣ ಹಳೆಯದಾಗಿತ್ತು. ಗೋಡೆಗಳ ಮೇಲೆ ಯಾವುದೇ ದುಬಾರಿ ಕಲಾಕೃತಿಗಳಿರಲಿಲ್ಲ. ಒಂದು ಚಿಕ್ಕ ಹಳೆಯ ಟಿವಿ ಇತ್ತು ಮತ್ತು ಆ ಕ್ಷಣದಲ್ಲಿ ನಾನು ನಿರ್ಧರಿಸಿದೆ, ನನ್ನ ಮಗನಿಗೆ ನಾನು ಒಬ್ಬ ಬಡ ಮಹಿಳೆ ಎಂದು ಅನಿಸಿದರೆ ಅವನ ಹೆಂಡತಿಯ ಹೆತ್ತವರು ನನ್ನನ್ನು ಇದೇ ದೃಷ್ಟಿಕೋನದಿಂದ ಅಳೆಯಲು ಸಿದ್ಧರಾಗಿದ್ದಾರೆ. ಅವರು ಏನನ್ನು ನಿರೀಕ್ಷಿಸುತ್ತಿದ್ದಾರೋ ಅದನ್ನೇ ನಾನು ಅವರಿಗೆ ನೀಡುತ್ತೇನೆ. ನಾನು ಒಬ್ಬ ಸೋತು ಹೋದ ಸರಳ ಬಡ ತಾಯಿಯಂತೆ ನಟಿಸುತ್ತೇನೆ. ಹಣದಿಂದ ಇತರರನ್ನು ಅಳೆಯುವ ಜನರು ನಿಜವಾಗಿಯೂ ಹೇಗಿರುತ್ತಾರೆ ಎಂಬುದನ್ನು ನಾನು ನನ್ನ ಕಣ್ಣುಗಳಿಂದ ನೋಡಲು ಬಯಸಿದ್ದೆ. ಶನಿವಾರ ಬಂದಿತ್ತು. ನಾನು ನನ್ನ ಅತ್ಯಂತ ಕಳಪೆ ಉಡುಪನ್ನು ಆರಿಸಿದೆ. ಒಂದು ತಿಳಿ ಬೂದು ಬಣ್ಣದ ಜೋಲು ಬಿದ್ದ ಸುಕ್ಕುಗಟ್ಟಿದ ಹತ್ತಿ ಸೀರೆಯನ್ನು ಧರಿಸಿದೆ. ನಾನು ಹಳೆಯ ಸವೆದ ಪಾದರಕ್ಷೆಗಳನ್ನು ಧರಿಸಿದೆ. ಯಾವುದೇ ಆಭರಣವಿಲ್ಲ, ಗಡಿಯಾರವೂ ಇಲ್ಲ. ನಾನು ನನ್ನ ಮಂಕಾದ ಬಟ್ಟೆಯ ಚೀಲವನ್ನು ತೆಗೆದುಕೊಂಡೆ. ಕೂದಲನ್ನು ಅಸ್ತವ್ಯಸ್ತವಾದ ಜುಟ್ಟು ಕಟ್ಟಿದೆ ಮತ್ತು ಕನ್ನಡಿಯತ್ತ ನೋಡಿದೆ. ನಾನು ಜೀವನದಲ್ಲಿ ಸೋತ ಒಬ್ಬ ಮಹಿಳೆಯಂತೆ ಕಾಣುತ್ತಿದ್ದೆ. ಒಂದು ಆಟೋ ಹಿಡಿದು ವಿಳಾಸ ಹೇಳಿದೆ. ನಗರದ ಅತ್ಯಂತ ಹೈಫೈ ಪ್ರದೇಶದ ಒಂದು ಅತಿ ದುಬಾರಿ ರೆಸ್ಟೋರೆಂಟ್. ಅಲ್ಲಿ ಮೆನುವಿನಲ್ಲಿ ಬೆಲೆಗಳನ್ನು ಬರೆದಿರಲಿಲ್ಲ ಮತ್ತು ಅಲ್ಲಿ ಒಂದು ಪ್ಲೇಟ್ನ ವೆಚ್ಚವು ಒಬ್ಬ ಸಾಮಾನ್ಯ ವ್ಯಕ್ತಿಯ 1 ತಿಂಗಳ ಸಂಬಳಕ್ಕಿಂತ ಹೆಚ್ಚಾಗಿರಬಹುದು. ರೆಸ್ಟೋರೆಂಟ್ನ ಬಾಗಿಲಿಗೆ ತಲುಪಿ ನಾನು ದೀರ್ಘವಾಗಿ ಉಸಿರೆಳೆದೆ. ರೋಹನ್ ಮತ್ತು ಪ್ರಿಯಾ ಉದ್ದನೆಯ ಮೇಜಿನ ಬಳಿ ನಿಂತಿದ್ದರು. ರೋಹನ್ ಸೂಟ್ ಧರಿಸಿದ್ದ ಮತ್ತು ಅವನು ತುಂಬ ವಿಚಲಿತನಾಗಿ ಕಾಣುತ್ತಿದ್ದ. ಪ್ರಿಯಾ, ನನ್ನ ಸೊಸೆ, ಎಂದಿನಂತೆ ಸುಂದರವಾಗಿ ಕ್ರೀಮ್ ಬಣ್ಣದ ಉಡುಪಿನಲ್ಲಿ ಕಾಣುತ್ತಿದ್ದಳು. ಆದರೆ ಅವಳು ಬಾಗಿಲ ಕಡೆಗೆ ಒತ್ತಡದಿಂದ ನೋಡುತ್ತಿದ್ದಳು. ಅವಳಿಗೆ ಅವಮಾನ ಆಗುತ್ತದೆ ಎಂಬಂತೆ. ಆಗ ನನ್ನ ಕಣ್ಣುಗಳು ಪ್ರಿಯಾಳ ಹೆತ್ತವರ ಮೇಲೆ ಬಿತ್ತು. ಅವರು ರಾಜ ಮಹಾರಾಜರಂತೆ ಮೇಜಿನ ಮೇಲೆ ಕುಳಿತಿದ್ದರು.
ಅವರ ತಾಯಿ ಸುಷ್ಮಾ ಶರ್ಮಾ ಜರಿ ಇರುವ ಹೊಳೆಯುವ ಹಸಿರು ಸೀರೆ ಧರಿಸಿದ್ದರು. ಕುತ್ತಿಗೆ, ಮಣಿಕಟ್ಟು ಮತ್ತು ಬೆರಳುಗಳ ಮೇಲೆ ವಜ್ರ ಮತ್ತು ಚಿನ್ನದ ಆಭರಣಗಳಿದ್ದವು. ಅವರ ಪತಿ ದಿನೇಶ್ ಶರ್ಮಾ ಅಚ್ಚುಕಟ್ಟಾದ ಸೂಟ್ನಲ್ಲಿದ್ದರು. ಮಣಿಕಟ್ಟಿನ ಮೇಲೆ ಒಂದು ದೊಡ್ಡ ದುಬಾರಿ ಚಿನ್ನದ ಗಡಿಯಾರವಿತ್ತು. ಇಬ್ಬರು ಯಾವುದೋ ಐಷಾರಾಮಿ ಮಹಲ್ನಿಂದ ಹೊರಬಂದವರಂತೆ ಕಾಣುತ್ತಿದ್ದರು. ನಾನು ಭಯದಿಂದ ಚಿಕ್ಕ ಹೆಜ್ಜೆಗಳನ್ನು ಇಡುತ್ತಾ ಅವರ ಕಡೆಗೆ ಹೋದೆ. ನಾನು ಆ ಸ್ಥಳಕ್ಕೆ ಸೇರಿದವಳಲ್ಲವೇನೋ ಎಂಬಂತೆ. ರೋಹನ್ ನನ್ನನ್ನು ನೋಡಿದ ಮತ್ತು ಅವನ ಮುಖ ಬಿಳಿಚಿಕೊಂಡಿತ್ತು. ಅವನ ಕಣ್ಣುಗಳು ಅಗಲವಾದವು. ಅಮ್ಮ, ನೀವು ಬಂದ್ರಾ? ಅವನ ಧ್ವನಿಯಲ್ಲಿ ಒಂದು ವಿಚಿತ್ರವಾದ ಅಸಹಜತೆ ಇತ್ತು. ನಾನು ಒಂದು ಮಂದ ನಗುವನ್ನು ನೀಡಿ, ಹೌದು ಮಗ, ನಾನು ಬಂದಿದ್ದೇನೆ ಎಂದು ಹೇಳಿದೆ. ಪ್ರಿಯಾ ನನ್ನ ಕೆನ್ನೆಯ ಮೇಲೆ ತಣ್ಣನೆಯ ಯಾಂತ್ರಿಕ ಮುತ್ತು ನೀಡಿದಳು. ನಮಸ್ತೆ ಅತ್ತೆ, ನಿಮ್ಮನ್ನು ನೋಡಿ ಸಂತೋಷವಾಯಿತು. ಆದರೆ ಅವಳ ಕಣ್ಣುಗಳು ಇದಕ್ಕೆ ತದ್ವಿರುದ್ಧವಾಗಿ ಕಾಣುತ್ತಿತ್ತು. ಅವಳು ತನ್ನ ಹೆತ್ತವರಿಗೆ ನನ್ನ ಪರಿಚಯವನ್ನು ವಿಚಿತ್ರವಾಗಿ, ಬಹುತೇಕ ಕ್ಷಮೆಯಾಚಿಸುವ ರೀತಿಯಲ್ಲಿ ಮಾಡಿಸಿದಳು. ಪಪ್ಪಾ, ಮಮ್ಮಿ, ಇವರು ರೋಹನ್ನ ತಾಯಿ. ಸುಷ್ಮಾ ಶರ್ಮಾ ನನ್ನನ್ನು ತಲೆಯಿಂದ ಕಾಲಿನವರೆಗೆ ನೋಡಿದಳು ಮತ್ತು ಆ ಕ್ಷಣದಲ್ಲಿ ನನಗೆ ಅವಳ ಕಣ್ಣುಗಳಲ್ಲಿ ಎಲ್ಲವೂ ಕಂಡಿತು. ತಿರಸ್ಕಾರ, ನಿರಾಶೆ ಮತ್ತು ನನ್ನ ಉಡುಗೆ, ಹಳೆಯ ಪಾದರಕ್ಷೆಗಳು. ನನ್ನ ಚೀಲವನ್ನು ನೋಡಿ ಅವಳಿಗೆ ಎಷ್ಟು ಅಸಹ್ಯವಾಗುತ್ತಿದೆ ಎಂಬುದು ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವಳು ಒಂದು ತಣ್ಣನೆಯ ನಿರ್ಜೀವ ಕೈಯನ್ನು ನನ್ನ ಕಡೆಗೆ ಚಾಚಿದಳು. ಒಂದು ಸೌಜನ್ಯಕ್ಕೋಸ್ಕರ ಹೇಳಿದಳು, ಭೇಟಿಯಾಗಿ ಸಂತೋಷವಾಯಿತು. ದಿನೇಶ್ ಶರ್ಮಾ ಕೂಡ ಅದೇ ದುರ್ಬಲ ಸುಳ್ಳು ನಗುವಿನೊಂದಿಗೆ ಕೈ ಕುಲುಕಿದರು. ನನ್ನನ್ನು ಮೇಜಿನ ಕೊನೆಯ ಮೂಲೆಯಲ್ಲಿ ಅತ್ಯಂತ ದೂರದ ಕುರ್ಚಿಯ ಮೇಲೆ ಕುಳ್ಳಿರಿಸಲಾಯಿತು. ನಾನು 2ನೇ ದರ್ಜೆಯ ಅತಿಥಿಯಂತೆ. ನನ್ನ ಕುರ್ಚಿಯನ್ನು ಎಳೆಯಲು ಯಾರೂ ಸಹಾಯ ಮಾಡಲಿಲ್ಲ. ನಾನು ಆರಾಮದಾಯಕವಾಗಿ ಕುಳಿತಿದ್ದೇನೆಯೇ ಎಂದು ಯಾರೂ ಕೇಳಲಿಲ್ಲ. ವಿದೇಶಿ ಭಾಷೆಯಲ್ಲಿ ಬರೆದ ಮೆನುವನ್ನು ವೇಟರ್ ತಂದ. ನಾನು ಮೆನು ತೆರೆದು ನನಗೆ ಏನೂ ಅರ್ಥವಾಗುತ್ತಿಲ್ಲ ಎಂಬಂತೆ ನಟಿಸಿದೆ. ಸುಷ್ಮಾ ಶರ್ಮಾ ವ್ಯಂಗ್ಯವಾಗಿ ಕೇಳಿದಳು, ನಿಮಗೆ ಮೆನುವಿನಲ್ಲಿ ಸಹಾಯ ಬೇಕೇ? ನಾನು ನನ್ನ ಧ್ವನಿಯನ್ನು ಸಾಧ್ಯವಾದಷ್ಟು ಸಣ್ಣದಾಗಿ ಮತ್ತು ಮುಗ್ಧವಾಗಿ ಇರಿಸಿದೆ. ಹೌದು, ನನಗೆ ಈ ಪದಗಳ ಅರ್ಥ ತಿಳಿಯುತ್ತಿಲ್ಲ ಎಂದೆ. ಅವಳು ನಿಟ್ಟುಸಿರು ಬಿಟ್ಟಳು ಮತ್ತು ನನಗಾಗಿ ಏನನ್ನೂ ಆದೇಶಿಸಿದಳು. ಅವಳು ವೇಟರ್ಗೆ ಏನಾದರೂ ಸರಳ ಮತ್ತು ಹೆಚ್ಚು ದುಬಾರಿಯಲ್ಲದ್ದನ್ನು ತನ್ನಿ, ನಾವು ಹೆಚ್ಚು ಖರ್ಚು ಮಾಡಬಾರದು ಎಂದು ಹೇಳಿದಳು. ಈ ವಾಕ್ಯ ಗಾಳಿಯಲ್ಲಿ ತೇಲಾಡಿತು. ದಿನೇಶ್ ಶರ್ಮಾ ತಲೆ ಆಡಿಸಿದರು. ರೋಹನ್ ಕಣ್ಣುಗಳನ್ನು ಕೆಳಗೆ ಮಾಡಿಕೊಂಡ ಮತ್ತು ಪ್ರಿಯಾ ತನ್ನ ನ್ಯಾಪ್ಕಿನ್ನೊಂದಿಗೆ ಆಟವಾಡಲು ಪ್ರಾರಂಭಿಸಿದಳು. ನಾನು ಸುಮ್ಮನೆ ನೋಡುತ್ತಾ ಇದ್ದೆ. ಸುಷ್ಮಾ ಶರ್ಮಾ ಮಾತನಾಡಲು ಶುರು ಮಾಡಿದಳು. ಅವರು ತಮ್ಮ ವಿದೇಶ ಪ್ರವಾಸ, ವಿಮಾನದ ಆಯಾಸ ಮತ್ತು ಇಲ್ಲಿ ಎಲ್ಲವೂ ಎಷ್ಟು ಭಿನ್ನವಾಗಿದೆ ಎಂಬ ಬಗ್ಗೆ ಮಾತನಾಡಿದರು. ನಂತರ ನಿಧಾನವಾಗಿ ಅವರು ಹಣದ ಬಗ್ಗೆ ಮಾತನಾಡಲು ಶುರು ಮಾಡಿದರು. ಅವರು ತಂಗಿದ್ದ ಹೋಟೆಲ್ನ ಬಾಡಿಗೆ ರಾತ್ರಿಗೆ 80,000 ಎಂದು ತಿಳಿಸಿದರು. ಅವರು ಬಾಡಿಗೆಗೆ ತೆಗೆದುಕೊಂಡ ಐಷಾರಾಮಿ ಕಾರಿನ ಬಗ್ಗೆ ಹೇಳಿದರು. ಅವರು ಶಾಪಿಂಗ್ನಲ್ಲಿ ಕೆಲವು ವಸ್ತುಗಳನ್ನು ಖರೀದಿಸಿದ್ದಾಗಿ ತಿಳಿಸಿದರು. ಹೆಚ್ಚೇನೂ ಅಲ್ಲ, ಕೇವಲ ಕೆಲವು ಲಕ್ಷಗಳು. ನಾನು ಪ್ರಭಾವಿತಳಾಗುತ್ತೇನೆ ಎಂಬ ಪ್ರತಿಕ್ರಿಯೆಯ ನಿರೀಕ್ಷೆಯಲ್ಲಿ ಅವರು ನನ್ನನ್ನು ನೋಡುತ್ತಿದ್ದರು. ನಾನು ತಲೆ ಆಡಿಸಿ, ತುಂಬ ಒಳ್ಳೆಯದು, ಇದು ತುಂಬ ಒಳ್ಳೆಯ ವಿಷಯ ಅಂದೆ. ಅವರು ಮುಂದುವರಿಸಿದರು, ನೋಡಿ ಉಮಾ ಅವರೇ, ನಾವು ಯಾವಾಗಲೂ ಹಣಕಾಸಿನ ವಿಷಯದಲ್ಲಿ ಬಹಳ ಜಾಗರೂಕರಾಗಿದ್ದೇವೆ. ನಾವು ತುಂಬ ಕಷ್ಟಪಟ್ಟು ದುಡಿದಿದ್ದೇವೆ, ಉತ್ತಮ ಹೂಡಿಕೆ ಮಾಡಿದ್ದೇವೆ. ಈಗ 3 ದೇಶಗಳಲ್ಲಿ ನಮ್ಮ ಆಸ್ತಿಗಳಿವೆ. ದಿನೇಶ್ಗೆ ದೊಡ್ಡ ವ್ಯವಹಾರಗಳಿವೆ ಮತ್ತು ನಾನು ನನ್ನ ಹೂಡಿಕೆಗಳನ್ನು ನೋಡಿಕೊಳ್ಳುತ್ತೇನೆ. ಅವಳು ಶ್ರೇಷ್ಠತೆಯ ನಗು ನೀಡಿದಳು ಮತ್ತು ಕೇಳಿದಳು, ಮತ್ತು ನೀವು ನಿಖರವಾಗಿ ಏನು ಮಾಡುತ್ತೀರಿ? ನಾನು ತಲೆ ಬಗ್ಗಿಸಿ ಉತ್ತರಿಸಿದೆ, ನಾನು ಆಫೀಸ್ನಲ್ಲಿ ಕೆಲಸ ಮಾಡುತ್ತೇನೆ. ಕಾಗದ ಪತ್ರಗಳ ಕೆಲಸ, ಫೈಲಿಂಗ್, ಸಾಮಾನ್ಯ ವಿಷಯಗಳು. ಸುಷ್ಮಾ ಶರ್ಮಾ ದಿನೇಶ್ರತ್ತ ನೋಡಿದಳು. ಓ, ನಾನು ಅರ್ಥ ಮಾಡಿಕೊಂಡೆ, ಆಡಳಿತಾತ್ಮಕ ಕೆಲಸ. ಇದು ಕೂಡ ಸರಿ, ಪ್ರಾಮಾಣಿಕ ಕೆಲಸ. ಕೊನೆಗೆ ಎಲ್ಲ ನೌಕರಿಗಳು ಗೌರವಯುತವಾಗಿರುತ್ತವೆ, ಅಲ್ಲವೇ? ಖಂಡಿತ ಎಂದು ನಾನು ಉತ್ತರಿಸಿದೆ. ಊಟ ಬಂದಿತ್ತು. ದೊಡ್ಡ ಪ್ಲೇಟ್ಗಳಲ್ಲಿ ಸಣ್ಣ ಸಣ್ಣ ಕಲೆಯಂತೆ ಅಲಂಕರಿಸಿದ ವಸ್ತುಗಳಿದ್ದವು. ಸುಷ್ಮಾ ಶರ್ಮಾ ತನ್ನ ಪ್ಲೇಟಿನ ಮಾಂಸವನ್ನು ಎಚ್ಚರಿಕೆಯಿಂದ ಕತ್ತರಿಸಿದಳು. ಇದು 7,000 ಬೆಲೆಯ ಖಾದ್ಯ ಎಂದು ಅವಳು ಹೇಳಿದಳು. ಆದರೆ ಇದರ ಬೆಲೆ ಹೆಚ್ಚಾಗಿದೆ. ಉತ್ತಮ ಗುಣಮಟ್ಟಕ್ಕಾಗಿ ಹಣ ನೀಡಲೇಬೇಕು. ಏನಾದರೂ ತಿನ್ನಲು ಆಗುತ್ತದೆಯೇ, ಅಲ್ಲವೇ? ನಾನು ತಲೆ ಆಡಿಸಿ, ಖಂಡಿತ, ನೀವು ಸರಿಯಾಗಿ ಹೇಳುತ್ತಿದ್ದೀರಿ ಎಂದು ಹೇಳಿದೆ. ರೋಹನ್ ವಿಷಯ ಬದಲಾಯಿಸಲು ಪ್ರಯತ್ನಿಸಿದ, ಆದರೆ ಸುಷ್ಮಾ ಅವನನ್ನು ಮಧ್ಯದಲ್ಲಿಯೇ ತಡೆದಳು. ಮಗ, ನಿಮ್ಮ ತಾಯಿ ಒಬ್ಬರೇ ಇರುತ್ತಾರೆಯೇ? ರೋಹನ್ ತಲೆ ಆಡಿಸಿದ. ಹೌದು, ಅವರದ್ದು ಒಂದು ಚಿಕ್ಕ ಅಪಾರ್ಟ್ಮೆಂಟ್ ಇದೆ. ಸುಷ್ಮಾ ಕೃತಕ ದಯೆ ತೋರಿಸಿದಳು. ಓ, ಇದು ಕಷ್ಟವಾಗುತ್ತದಲ್ಲವೇ? ಈ ವಯಸ್ಸಿನಲ್ಲಿ ಒಬ್ಬರೇ ಇರುವುದು, ಹೆಚ್ಚು ಬೆಂಬಲವಿಲ್ಲದಿರುವುದು ಮತ್ತು ನಿಮ್ಮ ಸಂಬಳ ಎಲ್ಲವನ್ನು ನಿಭಾಯಿಸುವುದೇ ಬಲೆಗೆ ಬೀಳುತ್ತಿದೆ ಎಂದು ನನಗೆ ಅನಿಸಿತು. ನಾನು ನಿಧಾನವಾಗಿ ಉತ್ತರಿಸಿದೆ, ಹೌದು, ನಾನು ಉತ್ತಮವಾಗಿ ಜೀವನ ನಡೆಸುತ್ತೇನೆ. ಎಲ್ಲಿ ಉಳಿಸಬಹುದೋ ಅಲ್ಲಿ ಉಳಿಸುತ್ತೇನೆ. ನನಗೆ ಹೆಚ್ಚು ಅಗತ್ಯವಿಲ್ಲ. ಸುಷ್ಮಾ ನಾಟಕೀಯವಾಗಿ ನಿಟ್ಟುಸಿರು ಬಿಟ್ಟಳು. ಓ ಉಮಾ ಅವರೇ, ನೀವು ಎಷ್ಟು ಧೈರ್ಯಶಾಲಿ.
ನಾನು ನಿಜವಾಗಿಯೂ ಒಬ್ಬರೇ ಹೋರಾಡೋ ಮಹಿಳೆಯರನ್ನು ಪ್ರಶಂಸಿಸುತ್ತೇನೆ. ಆದರೂ ಪ್ರತಿಯೊಬ್ಬ ತಾಯಿಯು ತನ್ನ ಮಕ್ಕಳಿಗೆ ಉತ್ತಮ ಜೀವನ ನೀಡಲು ಬಯಸುತ್ತಾಳೆ. ಆದರೆ ಪ್ರತಿಯೊಬ್ಬರು ಎಷ್ಟು ಕೊಡಲು ಸಾಧ್ಯವೋ ಅಷ್ಟೇ ಕೊಡುತ್ತಾರೆ. ಇದು ನೇರ ಆದರೆ ಮಾರಣಾಂತಿಕ ಹೊಡೆತವಾಗಿತ್ತು. ನಾನು ರೋಹನ್ಗೆ ಕೊಟ್ಟಿರುವುದು ಸಾಲುತ್ತಿಲ್ಲ. ಅವನಿಗೆ ಅರ್ಹವಾದದ್ದನ್ನು ನಾನು ಅವನಿಗೆ ನೀಡಲಿಲ್ಲ. ನಾನು ಬಡ ಅಸಮರ್ಥ ತಾಯಿ ಎಂದು ಅವಳು ನನಗೆ ಹೇಳುತ್ತಿದ್ದಳು. ರೋಹನ್ ಮೇಜಿನ ಕೆಳಗೆ ಮುಷ್ಟಿ ಬಿಗಿದಿದ್ದ. ಸುಷ್ಮಾ ಮುಂದುವರಿಸಿದಳು. ನಾವು ಯಾವಾಗಲೂ ಪ್ರಿಯಾಗೆ ಉತ್ತಮವಾದುದು ಸಿಗುವಂತೆ ನೋಡಿಕೊಂಡಿದ್ದೇವೆ. ಅವಳು ಅತ್ಯುತ್ತಮ ಶಾಲೆಗಳಿಗೆ ಹೋದಳು, ಜಗತ್ತನ್ನು ಸುತ್ತಿದಳು, 4 ಭಾಷೆಗಳನ್ನು ಕಲಿತಳು. ಈಗ ಅವಳಿಗೊಂದು ಅದ್ಭುತ ಕೆಲಸವಿದೆ ಮತ್ತು ಅವಳು ತುಂಬ ಚೆನ್ನಾಗಿ ಸಂಪಾದಿಸುತ್ತಾಳೆ. ಮತ್ತು ಅವಳ ಮದುವೆ ರೋಹನ್ನೊಂದಿಗೆ ಆದಾಗ ನಾವು ಅವರಿಗೆ ಸಾಕಷ್ಟು ಸಹಾಯ ಮಾಡಿದೆವು. ನಾವು ಮನೆಗೆ ಡೌನ್ ಪೇಮೆಂಟ್ಗಾಗಿ ಹಣ ನೀಡಿದೆವು. ನಾವು ಅವರ ಹನಿಮೂನ್ ವೆಚ್ಚವನ್ನು ಭರಿಸಿದೆವು. ಏಕೆಂದರೆ ನಾವು ನಮ್ಮ ಮಕ್ಕಳನ್ನು ಬೆಂಬಲಿಸುವುದರಲ್ಲಿ ಸಂತೋಷ ಪಡುತ್ತೇವೆ. ಅವಳು ನನ್ನ ಕಡೆಗೆ ನೋಡಿ ಕೇಳಿದಳು, ಮತ್ತು ನೀವು? ರೋಹನ್ ಮದುವೆಯಾದಾಗ ನೀವು ಅವರಿಗೆ ಯಾವುದೇ ರೀತಿಯ ಸಹಾಯ ಮಾಡಲು ಸಾಧ್ಯವಾಯಿತೆ? ಈ ಪ್ರಶ್ನೆ ತೀಕ್ಷ್ಣವಾದ ಚಾಕುವಿನಂತೆ ಗಾಳಿಯಲ್ಲಿ ತೂಗಾಡುತ್ತಿತ್ತು. ಹೆಚ್ಚೇನೂ ಇಲ್ಲ ಎಂದು ನಾನು ಉತ್ತರಿಸಿದೆ. ಚಿಕ್ಕ ಉಡುಗೊರೆ ನೀಡಿದೆ. ಸುಷ್ಮಾ ನಕ್ಕಳು. ಎಷ್ಟು ಪ್ರೀತಿ! ಪ್ರತಿಯೊಂದು ಸಣ್ಣ ವಿಷಯವೂ ಮುಖ್ಯವಾಗುತ್ತದೆ ಅಲ್ಲವೇ? ಮೊತ್ತ ಮುಖ್ಯವಲ್ಲ, ಉದ್ದೇಶ ಮುಖ್ಯ. ಆಗ ನನ್ನೊಳಗೆ ಕೋಪ ಬೆಳೆಯಲು ಶುರುವಾಯಿತು. ಅದು ಸ್ಫೋಟಕವಾಗಿರಲಿಲ್ಲ. ಅದು ಮಂಜುಗಡ್ಡೆಯ ಕೆಳಗೆ ಹರಿಯುವ ನದಿಯಂತೆ ತಣ್ಣಗೆ ಮತ್ತು ನಿಯಂತ್ರಿತವಾಗಿತ್ತು. ನಾನು ನನ್ನ ಮಂದ ನಗುವನ್ನು ಕಾಯ್ದುಕೊಂಡೆ ಮತ್ತು ಸುಷ್ಮಾಗೆ ಮಾತನಾಡಲು ಬಿಟ್ಟೆ. ಅವಳು ಹೆಚ್ಚು ಮಾತನಾಡಿದಷ್ಟು ಅವಳು ತನ್ನನ್ನೇ ಹೆಚ್ಚು ಬಯಲು ಮಾಡುತ್ತಾ ಹೋದಳು. ಸುಷ್ಮಾ ದುಬಾರಿ ಕೆಂಪು ವೈನನ್ನು ಗುಟುಕರಿಸಿದಳು ಮತ್ತೆ ಹೇಳಿದಳು, ಈ ವೈನ್ ಫ್ರಾನ್ಸ್ನ ಒಂದು ವಿಶೇಷ ಪ್ರದೇಶದ್ದು. ಒಂದು ಬಾಟಲಿಯ ಬೆಲೆ ಸುಮಾರು 15,000. ಆದರೆ ನಿಮಗೆ ಗುಣಮಟ್ಟ ತಿಳಿದಿದ್ದರೆ ನೀವು ಜಿಪುಣತನ ಮಾಡುವುದಿಲ್ಲ ಅಲ್ಲವೇ? ನಾನು ವೈನನ್ನು ಕೇವಲ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಕುಡಿಯುತ್ತೇನೆ ಮತ್ತು ಸಾಮಾನ್ಯವಾಗಿ ಅತ್ಯಂತ ಅಗ್ಗದ್ದನ್ನು ಕುಡಿಯುತ್ತೇನೆ. ನನಗೆ ಈ ವಿಷಯಗಳ ಬಗ್ಗೆ ಹೆಚ್ಚು ತಿಳುವಳಿಕೆ ಇಲ್ಲ ಎಂದು ನಾನು ಉತ್ತರಿಸಿದೆ. ಸುಷ್ಮಾ ದಯೆ ತೋರುತ್ತಾ ನಕ್ಕಳು. ಪರವಾಗಿಲ್ಲ, ಪ್ರತಿಯೊಬ್ಬರಿಗೂ ತರಬೇತಿ ಪಡೆದ ಅಭಿರುಚಿ ಇರುವುದಿಲ್ಲ. ಇದು ಅನುಭವದಿಂದ, ಪ್ರಯಾಣದಿಂದ, ಶಿಕ್ಷಣದಿಂದ ಬರುತ್ತದೆ. ಸಿಹಿ ಖಾದ್ಯ ಬಂದಿತ್ತು. ಕಲೆಯಂತೆ ಕಾಣುವ ಸಣ್ಣ ಸಣ್ಣ ವಸ್ತುಗಳು. ಸುಷ್ಮಾ ಅತ್ಯಂತ ದುಬಾರಿಯಾದದ್ದನ್ನು ಆದೇಶಿಸಿದ್ದಳು. ಇದು 2,500 ಬೆಲೆಯ ಒಂದು ತುಂಡು ಎಂದು ಅವಳು ಹೇಳಿದಳು. ಇದರ ಮೇಲೆ ತಿನ್ನಲು ಯೋಗ್ಯವಾದ ಚಿನ್ನವಿದೆ ನೋಡಿ, ಈ ಚಿಕ್ಕ ಸುವರ್ಣ ಕಣಗಳು. ಈ ವಿಶೇಷತೆ ಕೇವಲ ಅತ್ಯುತ್ತಮ ರೆಸ್ಟೋರೆಂಟ್ಗಳು ಮಾತ್ರ ನೀಡುತ್ತವೆ. ಸ್ವಲ್ಪ ಸಮಯದ ನಂತರ ಸುಷ್ಮಾ ಗಂಭೀರವಾಗಿ ಹೇಳಿದಳು, ಉಮಾ ಅವರೇ, ಈಗ ನಾವೆಲ್ಲ ಇಲ್ಲಿದ್ದೇವೆ. ಹಾಗಾಗಿ ನಾವೆಲ್ಲರೂ ಒಂದು ಕುಟುಂಬವಾಗಿ ಕೆಲವು ವಿಷಯಗಳನ್ನು ಮಾತನಾಡಬೇಕು ಎಂದು ನನಗೆ ಅನಿಸುತ್ತದೆ. ರೋಹನ್ ಉದ್ವಿಗ್ನನಾದ. ಅಮ್ಮ, ಇದು ಸರಿಯಾದ ಸಮಯ ಎಂದು ನನಗೆ ಅನಿಸುವುದಿಲ್ಲ. ಸುಷ್ಮಾ ಕೈ ಎತ್ತಿದಳು. ನನಗೆ ಮಾತನಾಡಲು ಬಿಡು ಮಗ, ಇದು ಮುಖ್ಯ. ಅವಳು ನನ್ನ ಕಡೆಗೆ ನೋಡಿದಳು. ಉಮಾ ಅವರೇ, ರೋಹನ್ನನ್ನು ಬೆಳೆಸಲು ನೀವು ನಿಮ್ಮ ಕಡೆಯಿಂದ ಪೂರ್ಣ ಪ್ರಯತ್ನ ಮಾಡಿದ್ದೀರಿ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ನಾನು ನಿಜವಾಗಿಯೂ ಅದನ್ನು ಗೌರವಿಸುತ್ತೇನೆ. ಆದರೆ ಈಗ ರೋಹನ್ ತನ್ನ ಜೀವನದ ಒಂದು ವಿಭಿನ್ನ ಹಂತದಲ್ಲಿದ್ದಾನೆ. ಅವನ ಮದುವೆಯಾಗಿದೆ, ಅವನಿಗೆ ಜವಾಬ್ದಾರಿಗಳಿವೆ ಮತ್ತು ಪ್ರಿಯಾ ಮತ್ತು ಅವನು ಸ್ಥಿರತೆಗೆ ಅರ್ಹರಾಗಿದ್ದಾರೆ. ಸ್ಥಿರತೆ ಎಂದು ನಾನು ನಿಧಾನವಾಗಿ ಕೇಳಿದೆ. ಹೌದು, ಸುಷ್ಮಾ ಉತ್ತರಿಸಿದಳು. ಹಣಕಾಸಿನ ಮತ್ತು ಭಾವನಾತ್ಮಕ ಸ್ಥಿರತೆ. ನಾವು ಬಹಳಷ್ಟು ಸಹಾಯ ಮಾಡಿದ್ದೇವೆ ಮತ್ತು ಮಾಡುತ್ತಾ ಇರುತ್ತೇವೆ. ಆದರೆ ನಮ್ಮ ನಂಬಿಕೆ ಏನೆಂದರೆ ರೋಹನ್ ಮೇಲೆ ಅನಗತ್ಯ ಹೊರೆಯನ್ನು ಹಾಕಬಾರದು. ಅವಳ ಧ್ವನಿ ಸ್ಪಷ್ಟವಾಗಿತ್ತು. ಅವಳು ನನ್ನನ್ನು ಹೊರೆ ಎಂದು ಕರೆಯುತ್ತಿದ್ದಳು, ಅವರ ಮಗಳ ಗಂಡನ ತಾಯಿಯನ್ನು. ಹೊರೆ, ನಾನು ಪುನರಾವರ್ತಿಸಿದೆ. ಸುಷ್ಮಾ ನಿಟ್ಟುಸಿರು ಬಿಡುತ್ತಾ ಹೇಳಿದಳು, ನಾನು ಕಠೋರವಾಗಲು ಬಯಸುವುದಿಲ್ಲ ಉಮಾ ಅವರೇ. ಆದರೆ ನಿಮ್ಮ ವಯಸ್ಸಿನಲ್ಲಿ ಸೀಮಿತ ಸಂಬಳದೊಂದಿಗೆ ಒಬ್ಬರೇ ಇರುವುದರಿಂದ ರೋಹನ್ಗೆ ನಿಮ್ಮ ಚಿಂತೆ ಇರುವುದು ಸಹಜ. ನಿಮ್ಮ ಆರೈಕೆ ಮಾಡಬೇಕೆಂದು ಅವನಿಗೆ ಅನಿಸುತ್ತದೆ. ಇದು ಸರಿ, ಅವನು ಒಳ್ಳೆಯ ಮಗ. ಆದರೆ ನಾವು ಈ ಚಿಂತೆ ಅವನ ಜೀವನದ ಮೇಲೆ ಪರಿಣಾಮ ಬೀರಲು ಬಯಸುವುದಿಲ್ಲ. ನನ್ನ ಮಾತು ನಿಮಗೆ ಅರ್ಥವಾಗುತ್ತಿದೆಯೇ? ಪೂರ್ಣವಾಗಿ ಎಂದು ನಾನು ಉತ್ತರಿಸಿದೆ. ಅವಳು ಮುಂದುವರಿಸಿದಳು. ದಿನೇಶ್ ಮತ್ತು ನಾನು ಏನನ್ನು ಯೋಚಿಸಿದ್ದೇವೆ. ಅವಳು ನಾಟಕೀಯವಾಗಿ ವಿರಾಮ ತೆಗೆದುಕೊಂಡಳು. ನಾವು ನಿಮಗೆ ಆರ್ಥಿಕ ಸಹಾಯ ಮಾಡುವುದರಿಂದ, ನಿಮಗೆ ಒಂದು ಸಣ್ಣ ಮಾಸಿಕ ಭತ್ಯೆ ನೀಡುವುದರಿಂದ ನೀವು ಹೆಚ್ಚು ಆರಾಮಾಗಿರಬಹುದು ಮತ್ತು ರೋಹನ್ಗೆ ಅಷ್ಟೊಂದು ಚಿಂತೆ ಇರುವುದಿಲ್ಲ. ಸಹಜವಾಗಿ ಇದು ಸಾಧಾರಣವಾಗಿರುತ್ತದೆ. ನಾವು ಪವಾಡಗಳನ್ನು ಮಾಡಲು ಸಾಧ್ಯವಿಲ್ಲ, ಆದರೆ ಇದು ಒಂದು ಆಸರೆಯಾಗಿರುತ್ತದೆ. ಮತ್ತು ನಂತರ ಅವರು ತಮ್ಮ ನಿಜವಾದ ಪ್ರಸ್ತಾಪವನ್ನು ಮುಂದಿಟ್ಟರು. ಮತ್ತು ಇದಕ್ಕೆ ಬದಲಾಗಿ ನಾವು ಇಷ್ಟೇ ಬಯಸುತ್ತೇವೆ, ನೀವು ರೋಹನ್ ಮತ್ತು ಪ್ರಿಯಾ ಅವರ ಖಾಸಗಿ ಜೀವನವನ್ನು ಗೌರವಿಸಬೇಕು. ಅವರನ್ನು ಹೆಚ್ಚು ಅವಲಂಬಿಸಬಾರದು. ಅವರಿಗೆ ಒತ್ತಡ ಹಾಕಬಾರದು. ಅವರಿಗೆ ಯಾವುದೇ ಹಸ್ತಕ್ಷೇಪವಿಲ್ಲದೆ ತಮ್ಮ ಜೀವನವನ್ನು ಕಟ್ಟುವ ಸ್ವಾತಂತ್ರ್ಯ ನೀಡಬೇಕು. ಇದು ದಾನದ ಸೋಗಿನಲ್ಲಿ ಲಂಚವಾಗಿತ್ತು. ಅವರು ನನ್ನನ್ನು ಖರೀದಿಸಲು ಬಯಸಿದ್ದರು. ನಾನು ಅವರ ಮಗಳ ಜೀವನದಿಂದ ದೂರವಿರಲು ಅವರು ನನಗೆ ಹಣ ನೀಡಲು ಬಯಸಿದ್ದರು.
ನನ್ನ ಬಡತನದಿಂದ ಅವರ ಮಗಳಿಗೆ ನಾಚಿಕೆಯಾಗಬಾರದು. ರೋಹನ್ ಮಧ್ಯದಲ್ಲೇ ಮಾತನ್ನು ಕತ್ತರಿಸಿದ. ಅಮ್ಮ, ಸಾಕು ಮಾಡು, ನೀವು ಹಾಗೆ ಮಾಡಬೇಕಾಗಿಲ್ಲ. ಸುಷ್ಮಾ ಅವನನ್ನು ತಡೆದಳು. ರೋಹನ್, ಸುಮ್ಮನಿರು, ನಾವು ವಯಸ್ಕರು ಮಾತನಾಡುತ್ತಿದ್ದೇವೆ. ನಿಮ್ಮ ತಾಯಿಗೆ ಅರ್ಥವಾಗುತ್ತದೆ ಅಲ್ಲವೇ? ನಾನು ನನ್ನ ನ್ಯಾಪ್ಕಿನ್ ತೆಗೆದುಕೊಂಡೆ, ತುಟಿಗಳನ್ನು ಒರೆಸಿದೆ ಮತ್ತು ನೀರು ಕುಡಿದೆ. ಮೌನ ಹೆಚ್ಚಾಯಿತು. ಎಲ್ಲರೂ ನನ್ನನ್ನೇ ನೋಡುತ್ತಿದ್ದರು. ಸುಷ್ಮಾ ಭರವಸೆಯ ಕಣ್ಣುಗಳಿಂದ, ದಿನೇಶ್ ಅಹಂಕಾರದಿಂದ, ಪ್ರಿಯಾ ನಾಚಿಕೆಯಿಂದ ಮತ್ತು ರೋಹನ್ ಹತಾಶೆಯಿಂದ. ಆಗ ನಾನು ಮಾತನಾಡಿದೆ. ನನ್ನ ಧ್ವನಿ ಈಗ ಸಣ್ಣದಾಗಿರಲಿಲ್ಲ, ಅದು ಬಲವಾದ, ಸ್ಪಷ್ಟವಾದ ಮತ್ತು ತಣ್ಣಗಾಗಿತ್ತು. ಇದು ಒಂದು ಆಸಕ್ತಿದಾಯಕ ಪ್ರಸ್ತಾಪ ಸುಷ್ಮಾ ಅವರೇ, ನಿಜವಾಗಿಯೂ ಬಹಳ ಉದಾರ. ಸುಷ್ಮಾ ವಿಜಯದ ನಗು ನೀಡಿದಳು. ಆದರೆ ನನಗೆ ಕೆಲವು ಪ್ರಶ್ನೆಗಳಿವೆ. ಸುಷ್ಮಾ ಕಣ್ಮಿಟುಕಿಸಿದಳು. ಖಂಡಿತ, ಏನು ಬೇಕಾದರೂ ಕೇಳಿ. ನಾನು ಕೇಳಿದೆ, ನೀವು ಒಂದು ಸಾಧಾರಣ ಮಾಸಿಕ ಭತ್ಯೆ ಎಷ್ಟು ಎಂದು ಭಾವಿಸುತ್ತಿದ್ದೀರಿ? ಸುಷ್ಮಾ ತಡಬಡಾಯಿಸಿದಳು. ನಾವು ಸುಮಾರು 5ರಿಂದ 7 ಸಾವಿರದ ಬಗ್ಗೆ ಯೋಚಿಸುತ್ತಿದ್ದೇವೆ. ನಾನು ತಲೆ ಆಡಿಸಿದೆ. ಒಳ್ಳೆಯದು, ನನಗೆ ಅರ್ಥವಾಯಿತು. 7,000 ಪ್ರತಿ ತಿಂಗಳು. ಇದರಿಂದ ನಾನು ನನ್ನ ಮಗನ ಜೀವನದಿಂದ ಕಣ್ಮರೆಯಾಗಬೇಕು. ನಾನು ಇದನ್ನು ಈ ರೀತಿ ಹೇಳಲು ಬಯಸಲಿಲ್ಲ. ಇಲ್ಲ, ನಾನು ಉತ್ತರಿಸಿದೆ. ನೀವು ಇದನ್ನು ಸರಿಯಾಗಿ ಹೀಗೆಯೇ ಹೇಳಿದ್ದೀರಿ. ನೀವು ರೋಹನ್ ಮತ್ತು ಪ್ರಿಯಾ ಅವರ ಮನೆಯ ಡೌನ್ ಪೇಮೆಂಟ್ನಲ್ಲಿ ಎಷ್ಟು ಸಹಾಯ ಮಾಡಿದ್ರಿ ಎಂದು ನಾನು ಕೇಳಿದೆ. ಸುಷ್ಮಾ ಹೆಮ್ಮೆಯಿಂದ ತಲೆ ಆಡಿಸಿದಳು. ಸುಮಾರು 3 ಲಕ್ಷ. ವಾಹ್, 3 ಲಕ್ಷ, ಎಷ್ಟು ಉದಾರತೆ! ಮತ್ತು ಹನಿಮೂನ್? ಸುಮಾರು 1,20,000. ಯುರೋಪಿನ 3 ವಾರಗಳ ಪ್ರಯಾಣ. ನಂಬಲಸಾಧ್ಯ. ಹಾಗಾದರೆ ನೀವು ರೋಹನ್ ಮತ್ತು ಪ್ರಿಯಾ ಅವರ ಮೇಲೆ ಸುಮಾರು 4,20,000 ಹೂಡಿಕೆ ಮಾಡಿದ್ದೀರಿ. ಸುಷ್ಮಾ ನಕ್ಕಳು. ನಾವು ನಮ್ಮ ಮಕ್ಕಳನ್ನು ಪ್ರೀತಿಸಿದಾಗ ಹಿಂದೆ ಸರಿಯುವುದಿಲ್ಲ. ನೀವು ಸರಿಯಾಗಿ ಹೇಳುತ್ತಿದ್ದೀರಿ, ನಾನು ನಿಧಾನವಾಗಿ ಹೇಳಿದೆ. ನೀವು ನಿಮ್ಮ ಮಕ್ಕಳನ್ನು ಪ್ರೀತಿಸಿದಾಗ ನೀವು ಹಿಂದೆ ಸರಿಯುವುದಿಲ್ಲ. ಆದರೆ ನನಗೆ ಒಂದು ವಿಷಯ ಹೇಳಿ ಸುಷ್ಮಾ ಅವರೇ, ಆ ಎಲ್ಲ ಹೂಡಿಕೆ, ಆ ಎಲ್ಲ ಹಣವು ನಿಮಗಾಗಿ ಏನನ್ನಾದರೂ ಖರೀದಿಸಿದೆಯೇ? ಸುಷ್ಮಾ ಗೊಂದಲದಲ್ಲಿದ್ದಳು. ಇದು ನಿಮಗಾಗಿ ಗೌರವವನ್ನು ಖರೀದಿಸಿದೆಯೇ? ಇದು ನಿಮಗಾಗಿ ನಿಜವಾದ ಪ್ರೀತಿಯನ್ನು ಖರೀದಿಸಿದೆಯೇ? ಅಥವಾ ಇದು ಕೇವಲ ವಿಧೇಯತೆಯನ್ನು ಖರೀದಿಸಿದೆಯೇ? ನನ್ನ ಧ್ವನಿ ಇನ್ನಷ್ಟು ಜೋರಾಯಿತು. ನೀವು ಇಡೀ ರಾತ್ರಿ ಹಣದ ಬಗ್ಗೆ ಮಾತನಾಡಿದ್ದೀರಿ, ವಸ್ತುಗಳ ಬೆಲೆಯ ಬಗ್ಗೆ ಮಾತನಾಡಿದ್ದೀರಿ, ನೀವು ಎಷ್ಟು ಖರ್ಚು ಮಾಡಿದ್ದೀರಿ, ನಿಮ್ಮ ಬಳಿ ಎಷ್ಟಿದೆ ಎಂದು. ಆದರೆ ನೀವು ಒಂದು ಬಾರಿಯೂ ಸಹ ನಾನು ಹೇಗಿದ್ದೇನೆ, ನಾನು ಸಂತೋಷವಾಗಿದ್ದೇನೆಯೇ ಎಂದು ಕೇಳಲಿಲ್ಲ. ನನಗೆ ಏನಾದರೂ ತೊಂದರೆ ಇದೆಯೇ, ನನಗೆ ಏನಾದರೂ ಸಹಾಯ ಬೇಕೇ? ನೀವು ಕೇವಲ ನನ್ನ ಬೆಲೆಯನ್ನು ಅಂದಾಜಿಸಿದ್ದೀರಿ ಮತ್ತು ಸ್ಪಷ್ಟವಾಗಿ ನಾನು ಪ್ರತಿ ತಿಂಗಳು ಕೇವಲ 7,000 ಬೆಲೆಯವಳು ಎಂದು ಹೇಳಿದ್ರಿ. ಸುಷ್ಮಾಳ ಮುಖದ ಬಣ್ಣ ಹಾರಿಹೋಯಿತು. ದಿನೇಶ್ ಶರ್ಮಾ ಮಧ್ಯೆ ಪ್ರವೇಶಿಸಿದರು. ನನಗೆ ಅನಿಸುತ್ತದೆ ನೀವು ನನ್ನ ಹೆಂಡತಿಯ ಉದ್ದೇಶಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದೀರಿ. ಮತ್ತು ಅವರ ಉದ್ದೇಶಗಳು ಯಾವುವು? ನಾನು ನೇರವಾಗಿ ದಿನೇಶ್ ರತ್ತ ನೋಡಿ ಕೇಳಿದೆ. ನನ್ನ ಮೇಲೆ ದಯೆ ತೋರಿಸುವುದು, ನನ್ನನ್ನು ಅವಮಾನಿಸುವುದು, ನಾನು ಕಣ್ಮರೆಯಾಗಲು ನನಗೆ ಭಿಕ್ಷೆ ನೀಡುವುದು. ದಿನೇಶ್ ಬಾಯಿ ತೆರೆದೇ ಉಳಿದು ಬಿಟ್ಟ. ರೋಹನ್ ಬಿಳಿಚಿಕೊಂಡಿದ್ದ. ನಾನು ಮೇಜಿನ ಮೇಲೆ ನ್ಯಾಪ್ಕಿನ್ ಇರಿಸಿದೆ ಮತ್ತು ಕುರ್ಚಿಯ ಮೇಲೆ ಹಿಂದೆ ಬಾಗಿದೆ. ನನ್ನ ಆ ಮುಗ್ಧ ತಾಯಿಯಲ್ಲಿ ಈಗ ಯಾವುದೇ ಹಿಂಜರಿಕೆ ಇರಲಿಲ್ಲ. ನಾನು ನೇರವಾಗಿ ಸುಷ್ಮಾಳ ಕಣ್ಣುಗಳನ್ನು ನೋಡಿದೆ. ಅವಳು ಒಂದು ಕ್ಷಣ ನನ್ನ ಕಣ್ಣುಗಳನ್ನು ನೋಡಿದಳು. ನಂತರ ಅಸಹಜಳಾಗಿ ದೃಷ್ಟಿ ಬದಲಾಯಿಸಿದಳು. ಏನೋ ಬದಲಾಗಿದೆ ಎಂದು ಅವಳು ಅರಿತುಕೊಂಡಿದ್ದಳು. ನಾನು ಹೇಳಿದೆ, ಸುಷ್ಮಾ ಅವರೇ, ನೀವು ಸ್ವಲ್ಪ ಮೊದಲು ಒಂದು ಬಹಳ ಆಸಕ್ತಿದಾಯಕ ವಿಷಯ ಹೇಳಿದ್ದೀರಿ. ನೀವು ಒಬ್ಬರೇ ಹೋರಾಡುವ ಮಹಿಳೆಯರನ್ನು ಪ್ರಶಂಸಿಸುತ್ತೇನೆ ಎಂದು ಹೇಳಿದ್ರಿ. ಸುಷ್ಮಾ ನಿಧಾನವಾಗಿ ತಲೆಯಾಡಿಸಿದಳು. ಹೌದು, ನಾನು ಹೇಳಿದೆ. ಹಾಗಾದರೆ ನನಗೆ ನಿಮ್ಮಲ್ಲಿ ಒಂದು ವಿಷಯ ಕೇಳಬೇಕು. ನಾನು ಕೇಳಿದೆ, ನೀವು ಎಂದಾದರೂ ಒಬ್ಬರೇ ಹೋರಾಟ ಮಾಡಿದ್ದೀರಾ? ನೀವು ಎಂದಾದರೂ ನಿಮ್ಮ ಗಂಡನ ಬೆಂಬಲವಿಲ್ಲದೆ ಕೆಲಸ ಮಾಡಿದ್ದೀರಾ? ನೀವು ಎಂದಾದರೂ ನಿಮ್ಮ ಕೈಗಳಿಂದ ನಿಮ್ಮ ಕುಟುಂಬದ ಹಣವಿಲ್ಲದೆ ಏನನ್ನಾದರೂ ಕಟ್ಟಿದ್ದೀರಾ? ಸುಷ್ಮಾ ತಡಬಡಾಯಿಸಲು ಪ್ರಾರಂಭಿಸಿದಳು. ನನಗೆ ನನ್ನದೇ ಆದ ಕೆಲಸಗಳಿವೆ. ಯಾವುವು? ಉದಾಹರಣೆಗೆ, ನಾನು ನಿಜವಾದ ಕುತೂಹಲದಿಂದ ಕೇಳಿದೆ. ಹೇಳಿ. ಸುಷ್ಮಾ ತನ್ನ ಕೂದಲನ್ನು ಸರಿಪಡಿಸಿಕೊಂಡಳು. ನಾನು ನಮ್ಮ ಹೂಡಿಕೆಗಳನ್ನು ನಿರ್ವಹಿಸುತ್ತೇನೆ. ನಾನು ಆಸ್ತಿಗಳನ್ನು ನೋಡಿಕೊಳ್ಳುತ್ತೇನೆ. ನಾನು ನಮ್ಮ ವ್ಯವಹಾರದಲ್ಲಿ ಅಗತ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇನೆ. ನಾನು ತಲೆಯಾಡಿಸಿದೆ. ನಿಮ್ಮ ಪತಿ ಕಟ್ಟಿದ ವ್ಯವಹಾರ, ನೀವು ಒಟ್ಟಿಗೆ ಖರೀದಿಸಿದ ಆಸ್ತಿಗಳು, ಅವರು ಮಾಡಿದ ಹೂಡಿಕೆಗಳು. ನಾನು ತಪ್ಪು ಹೇಳುತ್ತಿದ್ದೇನೆಯೇ? ದಿನೇಶ್ ಕೋಪಗೊಂಡರು. ಇದು ಸರಿಯಲ್ಲ. ನನ್ನ ಹೆಂಡತಿಯು ನನ್ನಷ್ಟೇ ಕಷ್ಟಪಟ್ಟು ದುಡಿಯುತ್ತಾಳೆ ಎಂದರು. ನಾನು ಇದರ ಬಗ್ಗೆ ಸಂಶಯ ಪಡುತ್ತಿಲ್ಲ ಎಂದು ನಾನು ಶಾಂತವಾಗಿ ಉತ್ತರಿಸಿದೆ. ಆದರೆ ಈಗಾಗಲೇ ಇರುವ ಹಣವನ್ನು ನಿರ್ವಹಿಸುವುದಕ್ಕೂ ಮತ್ತು ಅದನ್ನು ಬುಡದಿಂದಲೇ ಕಟ್ಟುವುದಕ್ಕೂ ವ್ಯತ್ಯಾಸವಿದೆ. ಆನುವಂಶಿಕವಾಗಿ ಬಂದ ಸಾಮ್ರಾಜ್ಯವನ್ನು ನೋಡಿಕೊಳ್ಳುವುದಕ್ಕೂ ಮತ್ತು ಅದನ್ನು ಇಟ್ಟಿಗೆಯನ್ನು ಜೋಡಿಸಿ ಕಟ್ಟುವುದಕ್ಕೂ ವ್ಯತ್ಯಾಸವಿದೆ ಎಂದು ನಿಮಗೆ ಅನಿಸುವುದಿಲ್ಲವೇ? ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ನನಗೆ ಅರ್ಥವಾಗುತ್ತಿಲ್ಲ ಉಮಾ ಅವರೇ. ಸುಷ್ಮಾ ತನ್ನ ತುಟಿಗಳನ್ನು ಬಿಗಿದಳು. ನಾನು ಹೇಳುತ್ತೇನೆ,
ನಾನು ಹೇಳಿದೆ, 40 ವರ್ಷಗಳ ಹಿಂದೆ ನನಗೆ 23 ವರ್ಷ. ನಾನು ಒಂದು ಚಿಕ್ಕ ಕಂಪನಿಯಲ್ಲಿ ಕಾರ್ಯದರ್ಶಿಯಾಗಿದ್ದೆ. ನಾನು ಕನಿಷ್ಠ ವೇತನ ಸಂಪಾದಿಸುತ್ತಿದ್ದೆ. ನಾನು ಬಾಡಿಗೆ ಕೋಣೆಯಲ್ಲಿ ವಾಸಿಸುತ್ತಿದ್ದೆ ಮತ್ತು ನನಗೆ ಸಿಗಬಹುದಾದ ಅತ್ಯಂತ ಅಗ್ಗದ ಆಹಾರವನ್ನು ತಿನ್ನುತ್ತಿದ್ದೆ. ಒಂದು ದಿನ ನಾನು ಗರ್ಭಿಣಿಯಾದೆ. ಮಗುವಿನ ತಂದೆ ಕಣ್ಮರೆಯಾದ. ನನ್ನ ಕುಟುಂಬ ನನ್ನಿಂದ ಮುಖ ತಿರುಗಿಸಿತು. ನಾನು ಸಂಪೂರ್ಣವಾಗಿ ಒಬ್ಬಂಟಿಯಾದೆ. ನಾನು ಜೀವನದಲ್ಲಿ ಮುಂದುವರಿಯಬೇಕೋ ಅಥವಾ ಸೋಲನ್ನು ಒಪ್ಪಿಕೊಳ್ಳಬೇಕೋ ಎಂದು ನಿರ್ಧರಿಸಬೇಕಿತ್ತು. ನಾನು ಮುಂದುವರಿಯಲು ನಿರ್ಧರಿಸಿದೆ. ನಾನು ಗರ್ಭಾವಸ್ಥೆಯ ಕೊನೆಯ ದಿನದವರೆಗೂ ಕೆಲಸ ಮಾಡಿದೆ. ರೋಹನ್ ಹುಟ್ಟಿದ 2 ವಾರಗಳ ನಂತರ ನಾನು ಕೆಲಸಕ್ಕೆ ಹಿಂತಿರುಗಿದೆ. ಒಬ್ಬ ನೆರೆಹೊರೆಯವಳು ಹಗಲಿನಲ್ಲಿ ಅವನನ್ನು ನೋಡಿಕೊಳ್ಳುತ್ತಿದ್ದಳು. ನಾನು ದಿನಕ್ಕೆ 12 ಗಂಟೆಗಳ ಕಾಲ ಕೆಲಸ ಮಾಡುತ್ತಿದ್ದೆ. ನಾನು ನೀರು ಕುಡಿದೆ. ಯಾರೂ ಮಾತನಾಡಲಿಲ್ಲ. ನಾನು ಕೇವಲ ಕಾರ್ಯದರ್ಶಿಯಾಗಿ ಉಳಿಯಲಿಲ್ಲ. ನಾನು ರಾತ್ರಿ ಓದಿದೆ, ಕೋರ್ಸ್ಗಳನ್ನು ಮಾಡಿದೆ, ಸಾರ್ವಜನಿಕ ಗ್ರಂಥಾಲಯದಲ್ಲಿ ಇಂಗ್ಲಿಷ್ ಕಲಿತೆ, ಲೆಕ್ಕಪತ್ರ, ಹಣಕಾಸು, ಆಡಳಿತವನ್ನು ಕಲಿತೆ. ಯಾರೂ ನನಗೆ ಕಲಿಸದ ವಿಷಯಗಳಲ್ಲಿ ನಾನು ತಜ್ಞಳಾದೆ. ಎಲ್ಲವೂ ನನ್ನ ಸ್ವಂತ ಶಕ್ತಿಯ ಮೇಲೆ. ಒಬ್ಬಳೇ ಮಗುವನ್ನು ಸಾಕುತ್ತಾ, ಬಾಡಿಗೆ, ಆಹಾರ, ಔಷಧಗಳು, ಬಟ್ಟೆ ಎಲ್ಲವನ್ನೂ ಪಾವತಿಸುತ್ತಾ. ಸುಷ್ಮಾ ತನ್ನ ಪ್ಲೇಟನ್ನು ದಿಟ್ಟಿಸಿ ನೋಡುತ್ತಿದ್ದಳು. ಅವಳ ಅಹಂಕಾರ ಕುಸಿಯಲು ಶುರುವಾಗಿತ್ತು. ಮತ್ತು ಏನಾಯಿತು ಗೊತ್ತಾ ಸುಷ್ಮಾ ಅವರೇ? ನಾನು ನಿಧಾನವಾಗಿ ಮೇಲಕ್ಕೆ ಏರುತ್ತಾ ಹೋದೆ. ಕಾರ್ಯದರ್ಶಿಯಿಂದ ಸಹಾಯಕಿ, ಸಹಾಯಕಿಯಿಂದ ಸಂಯೋಜಕಿ, ಸಂಯೋಜಕಿಯಿಂದ ವ್ಯವಸ್ಥಾಪಕಿ, ವ್ಯವಸ್ಥಾಪಕಿಯಿಂದ ನಿರ್ದೇಶಕಿ. ಇದಕ್ಕೆ ನನಗೆ 20 ವರ್ಷ ಹಿಡಿಯಿತು. 20 ವರ್ಷಗಳ ನಿರಂತರ ಕೆಲಸ. ನೀವು ಊಹಿಸಲು ಸಾಧ್ಯವಿಲ್ಲದಂತಹ ತ್ಯಾಗಗಳು. ಆದರೆ ನಾನು ಅದನ್ನು ಮಾಡಿ ತೋರಿಸಿದೆ. ಮತ್ತು ನಾನು ಈಗ ಎಷ್ಟು ಸಂಪಾದಿಸುತ್ತೇನೆ ಎಂದು ನಿಮಗೆ ಗೊತ್ತೇ? ಸುಷ್ಮಾ ತಲೆ ಆಡಿಸಿದಳು. 1 ಲಕ್ಷ ಪ್ರತಿ ತಿಂಗಳು. ಇಡೀ ಕೋಣೆಯಲ್ಲಿ ಸ್ತಬ್ಧತೆ ಆವರಿಸಿತು. ಯಾರೋ ಬ್ರಹ್ಮಾಂಡದಲ್ಲಿ ವಿರಾಮ ಬಟಣ ಒತ್ತಿದಂತಾಗಿತ್ತು. ರೋಹನ್ ತನ್ನ ಮುಳ್ಳು ಚಮಚ ಬಿಟ್ಟ. ಪ್ರಿಯಾಳ ಕಣ್ಣುಗಳು ಅಗಲವಾದವು. ದಿನೇಶ್ ಅವಿಶ್ವಾಸದಿಂದ ಹಣೆಯ ಮೇಲೆ ಸುಕ್ಕು ಹಾಕಿದರು. ಸುಷ್ಮಾ ಬಾಯಿ ತೆರೆದೇ ನಿಂತು ಬಿಟ್ಟಳು. 1 ಲಕ್ಷ. ನಾನು ಪುನರಾವರ್ತಿಸಿದೆ. ಪ್ರತಿ ತಿಂಗಳು ಸುಮಾರು 20 ವರ್ಷಗಳಿಂದ. ಇಂದು ನನ್ನ ವೃತ್ತಿ ಜೀವನದಲ್ಲಿ ಒಟ್ಟು ಕೋಟ್ಯಾಂತರ ರೂಪಾಯಿಗಳ ಒಟ್ಟು ಆದಾಯ, ಹೂಡಿಕೆ ಮತ್ತು ಬೋನಸ್ಗಳನ್ನು ಹೊರತುಪಡಿಸಿ. ಸುಷ್ಮಾ ಹಲವು ಬಾರಿ ಕಣ್ಮಿಟುಕಿಸಿ ಹೇಳಿದಳು, ಇಲ್ಲ, ನನಗೆ ಅರ್ಥವಾಗುತ್ತಿಲ್ಲ. ನೀವು 1 ಲಕ್ಷ ಪ್ರತಿ ತಿಂಗಳು ಸಂಪಾದಿಸುತ್ತೀರಾ? ಖಂಡಿತ ಎಂದು ನಾನು ಶಾಂತವಾಗಿ ಉತ್ತರಿಸಿದೆ. ನಾನು ಒಂದು ಬಹುರಾಷ್ಟ್ರೀಯ ಕಾರ್ಪೊರೇಷನ್ಗಾಗಿ ಪ್ರಾದೇಶಿಕ ಕಾರ್ಯಾಚರಣೆಗಳ ನಿರ್ದೇಶಕಿ. ನಾನು 5 ದೇಶಗಳ ಕೆಲಸವನ್ನು ನೋಡಿಕೊಳ್ಳುತ್ತೇನೆ. ಲಕ್ಷಾಂತರ ರೂಪಾಯಿಗಳ ಬಜೆಟನ್ನು ನಿರ್ವಹಿಸುತ್ತೇನೆ. ನಾನು 10,000ಕ್ಕಿಂತ ಹೆಚ್ಚು ಉದ್ಯೋಗಿಗಳ ಮೇಲೆ ಪರಿಣಾಮ ಬೀರುವ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇನೆ. ಮತ್ತು ನಿಮಗೆ ವಕೀಲರ ಅಗತ್ಯವಿರುವ ಒಪ್ಪಂದಗಳಿಗೆ ನಾನು ಸಹಿ ಹಾಕುತ್ತೇನೆ. ಮತ್ತು ನಾನು ಇದನ್ನು ಪ್ರತಿದಿನ ಮಾಡುತ್ತೇನೆ. ರೋಹನ್ನ ಮುಖ ಬಿಳಿಚಿಕೊಂಡಿತು. ಅಮ್ಮ, ನೀವು ನನಗೆ ಎಂದಿಗೂ ಏಕೆ ಹೇಳಲಿಲ್ಲ? ನಾನು ಅವನನ್ನು ಪ್ರೀತಿಯಿಂದ ನೋಡಿ ಹೇಳಿದೆ. ಹೇಳಲಿಲ್ಲ, ಏಕೆಂದರೆ ನೀನು ಇದನ್ನೆಲ್ಲ ತಿಳಿಯಬೇಕಾಗಿರಲಿಲ್ಲ ಮಗ. ನೀನು ಹಣಕ್ಕೆ ಅಲ್ಲ, ಬದಲಿಗೆ ಕಷ್ಟದ ದುಡಿಮೆಗೆ ಮೌಲ್ಯ ನೀಡಬೇಕೆಂದು ನಾನು ಬಯಸಿದ್ದೆ. ಏಕೆಂದರೆ ನೀನು ಮನುಷ್ಯನಾಗಬೇಕೆಂದು ನಾನು ಬಯಸಿದ್ದೆ, ವಾರಸುದಾರನಲ್ಲ. ಏಕೆಂದರೆ ಹಣ ಮನುಷ್ಯರನ್ನು ಭ್ರಷ್ಟಗೊಳಿಸುತ್ತದೆ ಮತ್ತು ನಾನು ನಿನ್ನನ್ನು ಭ್ರಷ್ಟಗೊಳಿಸಲು ಬಯಸಲಿಲ್ಲ. ಹಾಗಾದರೆ ಪ್ರಿಯಾ ಪಿಸುಗುಟ್ಟಿದ್ದಳು. ಹಾಗಾದರೆ ನೀವು ಆ ಚಿಕ್ಕ ಅಪಾರ್ಟ್ಮೆಂಟ್ನಲ್ಲಿ ಏಕೆ ಇರುತ್ತೀರಿ? ನೀವು ಸರಳ ಬಟ್ಟೆಗಳನ್ನು ಏಕೆ ಧರಿಸುತ್ತೀರಿ? ನೀವು ಐಷಾರಾಮಿ ಕಾರನ್ನು ಏಕೆ ಓಡಿಸುವುದಿಲ್ಲ? ನಾನು ನಕ್ಕು ಹೇಳಿದೆ, ಏಕೆಂದರೆ ನನಗೆ ಯಾರನ್ನೂ ಪ್ರಭಾವಿಸುವ ಅಗತ್ಯವಿಲ್ಲ. ಏಕೆಂದರೆ ನಿಜವಾದ ಸಂಪತ್ತು ತೋರಿಸಲ್ಪಡುವುದಿಲ್ಲ. ನಾನು ಸುಷ್ಮಾಳ ಕಡೆಗೆ ನೋಡಿ ಹೇಳಿದೆ, ಅದಕ್ಕಾಗಿಯೇ ನಾನು ಇಂದು ರಾತ್ರಿ ಈ ಬಟ್ಟೆಗಳನ್ನು ಧರಿಸಿ ಬಂದಿದ್ದೆ. ಅದಕ್ಕಾಗಿಯೇ ನಾನು ಬಡವಳಂತೆ ನಟಿಸಿದೆ. ನನ್ನ ಬಳಿ ಏನೂ ಇಲ್ಲ ಎಂದು ನಿಮಗೆ ಅನಿಸಿದರೆ ನೀವು ನನ್ನೊಂದಿಗೆ ಹೇಗೆ ವರ್ತಿಸುತ್ತೀರಿ ಎಂದು ನೋಡಲು ನಾನು ಬಯಸಿದ್ದೆ. ನಿಮ್ಮ ನಿಜವಾದ ಬಣ್ಣ ನಾನು ನೋಡಲು ಬಯಸಿದ್ದೆ. ಮತ್ತು ಓಹ್ ಸುಷ್ಮಾ ಅವರೇ, ನಾನು ಅದನ್ನು ಸಂಪೂರ್ಣವಾಗಿ ನೋಡಿದೆ. ಸುಷ್ಮಾ ನಾಚಿಕೆ, ಕೋಪ ಮತ್ತು ಅವಮಾನದಿಂದ ಕೆಂಪಾಗಿ ಹೇಳಿದಳು, ಇದು ತಮಾಷೆ. ನೀವು ಅಷ್ಟು ಹಣ ಸಂಪಾದಿಸಿದರೆ ನಮಗೆ ತಿಳಿದಿರುತ್ತಿತ್ತು, ರೋಹನ್ಗೆ ತಿಳಿದಿರುತ್ತಿತ್ತು. ಆದರೆ ನಾನು ಅವನಿಗೆ ತಿಳಿಯಲು ಬಿಡಲಿಲ್ಲ. ನಾನು ಉತ್ತರಿಸಿದೆ, ಏಕೆಂದರೆ ನಾನು ಎಂದಿಗೂ ನನ್ನ ಕೆಲಸದ ಬಗ್ಗೆ ಮಾತನಾಡಲಿಲ್ಲ. ನಾನು ಸರಳವಾಗಿ ಬದುಕುತ್ತೇನೆ. ನಾನು ಸಂಪಾದಿಸುವ ಹಣವನ್ನು ಹೂಡಿಕೆ ಮಾಡುತ್ತೇನೆ, ಉಳಿಸುತ್ತೇನೆ, ಗುಣಿಸುತ್ತೇನೆ. ನಾನು ಅದನ್ನು ತೋರಿಕೆಯ ಆಭರಣಗಳ ಮೇಲೆ ಅಥವಾ ದುಬಾರಿ ರೆಸ್ಟೋರೆಂಟ್ಗಳಲ್ಲಿ ಪ್ರದರ್ಶಿಸಲು ಖರ್ಚು ಮಾಡುವುದಿಲ್ಲ. ದಿನೇಶ್ ವಿಶೇಷವಾಗಿ ಗಂಟಲು ಸರಿಪಡಿಸಿಕೊಂಡು ಹೇಳಿದರು, ಇದು ನೀವು ಅಸಭ್ಯರಾಗಿದ್ದೀರಿ ಎಂಬ ಸತ್ಯವನ್ನು ಬದಲಾಯಿಸುವುದಿಲ್ಲ. ನಮ್ಮ ಉದ್ದೇಶಗಳನ್ನು ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಿ. ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀನಾ? ನಾನು ನೇರವಾಗಿ ಅವರತ್ತ ನೋಡಿದೆ. ನಾನು ರೋಹನ್ಗೆ ಹೊರೆಯಾಗಿದ್ದೇನೆ ಎಂದು ನೀವು ಹೇಳಿರುವುದನ್ನು ನಾನು ತಪ್ಪಾಗಿ ಅರ್ಥ ಮಾಡಿಕೊಂಡೇನೆ. ನೀವು ನನಗೆ 7,000 ನೀಡಿ ಅವನ ಜೀವನದಿಂದ ಕಣ್ಮರೆಯಾಗುವಂತೆ ಪ್ರಸ್ತಾಪಿಸಿರುವುದನ್ನು ನಾನು ತಪ್ಪಾಗಿ ಅರ್ಥ ಮಾಡಿಕೊಂಡೇನೆ.
ನನ್ನ ಬಟ್ಟೆಗಳು, ನನ್ನ ಕೆಲಸ, ನನ್ನ ಜೀವನದ ಬಗ್ಗೆ ನೀವು ನೀಡಿದ ಪ್ರತಿಯೊಂದು ಅಹಂಕಾರದ ಟೀಕೆಯನ್ನು ನಾನು ತಪ್ಪಾಗಿ ಅರ್ಥ ಮಾಡಿಕೊಂಡೇನೆ. ದಿನೇಶ್ ಮತ್ತು ಸುಷ್ಮಾ ಇಬ್ಬರು ಮೌನವಾಗಿದ್ದರು. ನಾನು ನಿಂತು ಬಿಟ್ಟೆ. ನಾನು ನಿಮಗೆ ಒಂದು ವಿಷಯ ಹೇಳಬೇಕು. ಅದನ್ನು ಬಹುಶಃ ಯಾರು ನಿಮಗೆ ಹೇಳಿಲ್ಲದಿರಬಹುದು. ಹಣವು ಕ್ಲಾಸಿನೆಸ್ ಅನ್ನು ಖರೀದಿಸುವುದಿಲ್ಲ. ಇದು ನಿಜವಾದ ಶಿಕ್ಷಣವನ್ನು ಖರೀದಿಸುವುದಿಲ್ಲ. ಇದು ಸಹಾನುಭೂತಿಯನ್ನು ಖರೀದಿಸುವುದಿಲ್ಲ. ನಿಮ್ಮ ಬಳಿ ಹಣವಿದೆ, ಬಹುಶಃ ಬಹಳಷ್ಟಿದೆ. ಆದರೆ ನಿಮ್ಮಲ್ಲಿ ನಿಜವಾಗಿಯೂ ಮುಖ್ಯವಾದ ವಿಷಯ ಖಂಡಿತ ಇಲ್ಲ. ಸುಷ್ಮಾ ಕೋಪದಿಂದ ಎದ್ದು ನಿಂತು ಹೇಳಿದಳು. ಹಾಗಾದರೆ ನಿಮ್ಮಲ್ಲಿ ಇದೆಯಾ? ಯಾರು ಸುಳ್ಳು ಹೇಳಿದವರು? ಯಾರು ನಮಗೆ ಮೋಸ ಮಾಡಿದವರು? ನಮ್ಮನ್ನು ಮೂರ್ಖರನ್ನಾಗಿ ಮಾಡಿದವರು? ನಾನು ನಿಮ್ಮನ್ನು ಮೂರ್ಖರನ್ನಾಗಿ ಮಾಡಲಿಲ್ಲ. ನಾನು ತಣ್ಣನೆಯ ಧ್ವನಿಯಲ್ಲಿ ಉತ್ತರಿಸಿದೆ. ಆ ಕೆಲಸವನ್ನು ನೀವೇ ಮಾಡಿಕೊಂಡಿದ್ದೀರಿ. ನಾನು ನಿಮಗೆ ಕೇವಲ ನೀವು ಯಾರು ಎಂಬುದನ್ನು ತೋರಿಸಲು ಅವಕಾಶ ನೀಡಿದೆ ಮತ್ತು ನೀವು ಇದನ್ನು ಅದ್ಭುತವಾಗಿ ಮಾಡಿದ್ದೀರಿ. ಪ್ರಿಯಾ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಹೇಳಿದಳು. ಅತ್ತೆ, ನನಗೆ ಗೊತ್ತಿರಲಿಲ್ಲ. ನಿನಗೆ ನನ್ನ ಹಣದ ಬಗ್ಗೆ ತಿಳಿದಿರಲಿಲ್ಲ ಎಂದು ನನಗೆ ಗೊತ್ತು. ಆದರೆ ನಿನ್ನ ಹೆತ್ತವರು ಹೇಗಿದ್ದಾರೆ ಎಂದು ನಿನಗೆ ತಿಳಿದಿತ್ತು. ಅವರು ತಮಗಿಂತ ಕಡಿಮೆ ಎಂದು ಭಾವಿಸುವವರೊಂದಿಗೆ ಹೇಗೆ ವರ್ತಿಸುತ್ತಾರೆ ಎಂದು ನಿನಗೆ ತಿಳಿದಿತ್ತು ಮತ್ತು ನೀನು ಅವರನ್ನು ತಡೆಯಲು ಏನನ್ನೂ ಮಾಡಲಿಲ್ಲ. ನಾನು ರೋಹನ್ ಕಡೆಗೆ ನೋಡಿದೆ. ರೋಹನ್ ಹೇಳಿದ, ದಯವಿಟ್ಟು ಅಮ್ಮ, ನಾನು ಈಗ ಸುಮ್ಮನೆ ಇರಬೇಕಾಗಿಲ್ಲ. ನಾನು ಸುಷ್ಮಾಳನ್ನು ಕೊನೆಯ ಬಾರಿಗೆ ನೋಡಿದೆ. ನೀವು ನನಗೆ 7,000 ಮಾಸಿಕ ಸಹಾಯದ ಪ್ರಸ್ತಾಪ ನೀಡಿದ್ದೀರಿ. ನಾನು ನಿಮಗೆ ಒಂದು ಕೌಂಟರ್ ಆಫರ್ ನೀಡುತ್ತೇನೆ. ಹಣವಿಲ್ಲದ ಒಬ್ಬ ವ್ಯಕ್ತಿಯೊಂದಿಗೆ ನೀವು ಎಂದಾದರೂ ದಯೆಯಿಂದ ವರ್ತಿಸಿದ್ದೀರಿ ಎಂದು ನೀವು ಸಾಬೀತುಪಡಿಸಬಹುದಾದರೆ ನಾನು ನಿಮಗೆ ಈಗಲೇ 7 ಲಕ್ಷ ನೀಡುತ್ತೇನೆ. ಸುಷ್ಮಾ ಬಾಯಿ ತೆರೆದು ಮುಚ್ಚಿದಳು ಮತ್ತು ಏನನ್ನೂ ಹೇಳಲಿಲ್ಲ. ನಾನು ಉತ್ತರಿಸಿದೆ, ಖಂಡಿತ ಇದು ಸಾಧ್ಯವಿಲ್ಲ. ಏಕೆಂದರೆ ನಿಮ್ಮ ಪಾಲಿಗೆ ಜನರ ಬೆಲೆ ಅವರ ಬ್ಯಾಂಕ್ ಬ್ಯಾಲೆನ್ಸ್ನಿಂದ ಮಾತ್ರ, ಮತ್ತು ಇದು ನಿಮಗೂ ಮತ್ತು ನನಗೂ ಇರುವ ವ್ಯತ್ಯಾಸ. ನಾನು ಸಂಪತ್ತನ್ನು ಸೃಷ್ಟಿಸಿದ್ದೇನೆ, ನೀವು ಅದನ್ನು ಕೇವಲ ಖರ್ಚು ಮಾಡುತ್ತೀರಿ. ನಾನು ಗೌರವವನ್ನು ಗಳಿಸಿದ್ದೇನೆ, ನೀವು ಅದನ್ನು ಖರೀದಿಸುತ್ತೀರಿ. ನನ್ನಲ್ಲಿ ಆತ್ಮಗೌರವವಿದೆ, ನಿಮ್ಮಲ್ಲಿ ಬ್ಯಾಂಕ್ ಖಾತೆಗಳಿವೆ. ನಾನು ನನ್ನ ಹಳೆಯ ಚೀಲ ತೆಗೆದುಕೊಂಡೆ ಮತ್ತು ಅದರಿಂದ ನನ್ನ ಕಪ್ಪು ಪ್ಲಾಟಿನಂ ಕಾರ್ಪೊರೇಟ್ ಕ್ರೆಡಿಟ್ ಕಾರ್ಡನ್ನು ಹೊರಗೆ ತೆಗೆದೆ. ನಾನು ಅದನ್ನು ಸುಷ್ಮಾಳ ಮುಂದೆ ಮೇಜಿನ ಮೇಲೆ ಇಟ್ಟೆ. ಇದು ನನ್ನ ಕಾರ್ಪೊರೇಟ್ ಕಾರ್ಡ್, ಅಸೀಮಿತ ಮಿತಿ. ಈ ಸಂಪೂರ್ಣ ಭೋಜನದ ಪಾವತಿಯನ್ನು ಒಂದು ದೊಡ್ಡ ಟಿಪ್ನೊಂದಿಗೆ ಮಾಡಿ. ಇದನ್ನು ಒಬ್ಬ ಬಡ ಮತ್ತು ಸರಳ ತಾಯಿಯ ಕೊಡುಗೆ ಎಂದು ಭಾವಿಸಿ. ಸುಷ್ಮಾ ಆ ಕಾರ್ಡನ್ನು ಅದು ವಿಷದ ಹಾವೇನೋ ಎಂಬಂತೆ ನೋಡಿದಳು. ಕಪ್ಪು ಹೊಳೆಯುವ ಅದರ ಮೇಲೆ ನನ್ನ ಹೆಸರು ಕೆತ್ತಲಾಗಿತ್ತು. ಉಮಾದೇವಿ, ಪ್ರಾದೇಶಿಕ ನಿರ್ದೇಶಕಿ. ನನಗೆ ನಿಮ್ಮ ಹಣದ ಅಗತ್ಯವಿಲ್ಲ ಎಂದವಳು ಮುರಿದ ಧ್ವನಿಯಲ್ಲಿ ಹೇಳಿದಳು. ನನಗೆ ಗೊತ್ತು, ಆದರೆ ನನಗೆ ನಿಮ್ಮ ದಯೆಯೂ ಬೇಕಿರಲಿಲ್ಲ. ಆದರೂ ನೀವು ನನಗೆ ಇಡೀ ರಾತ್ರಿ ಅದನ್ನೇ ನೀಡಿದ್ದೀರಿ. ಹಾಗಾಗಿ ಇದನ್ನು ಸೌಜನ್ಯ ಅಥವಾ ಉತ್ತಮ ನಡವಳಿಕೆಯ ಸಂಕೇತವೆಂದು ಭಾವಿಸಿ. ಅದನ್ನು ನೀವು ಯುರೋಪಿನ ಎಲ್ಲ ಪ್ರಯಾಣಗಳ ಹೊರತಾಗಿಯೂ ಸ್ಪಷ್ಟವಾಗಿ ಕಲಿತಿಲ್ಲ. ಅಷ್ಟರಲ್ಲಿ ವೇಟರ್ ಬಂದ. ದಿನೇಶ್ ಒಂದು ಕಾರ್ಡನ್ನು ನೀಡಿದರು, ಆದರೆ ಅದು ನಿರಾಕರಿಸಲ್ಪಟ್ಟಿತು. ದಿನೇಶ್ ಕೋಪದಲ್ಲಿ ಬ್ಯಾಂಕ್ಗೆ ಕರೆ ಮಾಡಲು ಹೊರಗೆ ಹೋದರು. ಸುಷ್ಮಾ ನಾಚಿಕೆಯಿಂದ ಕುಳಿತಿದ್ದಳು. ರೋಹನ್ ಹಣ ನೀಡಲು ಪ್ರಯತ್ನಿಸಿದ, ಆದರೆ ನಾನು ಅವನನ್ನು ತಡೆದೆ. ನಾನು ನನ್ನ ಹಳೆಯ ಪರ್ಸ್ನಿಂದ ಮತ್ತೊಂದು ಕಾರ್ಡ್ ತೆಗೆದೆ. ಇದು ಸಾಮಾನ್ಯವಾದುದಲ್ಲ, ಇದು ಲೋಹದಿಂದ ಮಾಡಿದ ಭಾರವಾದ ಕಪ್ಪು ಕಾರ್ಡ್ ಆಗಿತ್ತು. ಅದು ಜಗತ್ತಿನ 1% ಕಡಿಮೆ ಜನರ ಬಳಿ ಇರುತ್ತದೆ. ಸುಷ್ಮಾ ಅದನ್ನು ನೋಡಿದಳು. ಅವಳ ಕಣ್ಣುಗಳು ಅಗಲವಾದವು. ಇದು ಸೆಂಟೂರಿಯನ್ ಕಾರ್ಡ್ ಎಂದು ಅವಳು ಪಿಸುಗುಟ್ಟಿದಳು. ಸರಿಯಾಗಿ ಹೇಳಿದ್ದೀರಿ, ನಾನು ಉತ್ತರಿಸಿದೆ. ವೇಟರ್ ಎಚ್ಚರಿಕೆಯಿಂದ ಕಾರ್ಡ್ ತೆಗೆದುಕೊಂಡ ಮತ್ತು 2 ನಿಮಿಷಕ್ಕಿಂತ ಕಡಿಮೆ ಸಮಯದಲ್ಲಿ ಹಿಂತಿರುಗಿಸಿದ. ಧನ್ಯವಾದಗಳು ಉಮಾ ಅವರೇ, ಎಲ್ಲವೂ ವ್ಯವಸ್ಥೆಯಾಯಿತು. ನಾನು ನಿಂತೆ. ನನ್ನ ಹಳೆಯ ಪರ್ಸ್ ಮತ್ತು ಚೀಲವನ್ನು ತೆಗೆದುಕೊಂಡು ಸುಷ್ಮಾಳನ್ನು ಕೊನೆಯ ಬಾರಿಗೆ ನೋಡಿದೆ. ಡಿನ್ನರ್ ರುಚಿಕರವಾಗಿತ್ತು. ಸ್ಥಳದ ಸಲಹೆಗಾಗಿ ಧನ್ಯವಾದಗಳು ಮತ್ತು ನೀವು ನಿಜವಾಗಿಯೂ ಯಾರು ಎಂದು ನನಗೆ ತೋರಿಸಿದ್ದಕ್ಕಾಗಿ ಸಹ ಧನ್ಯವಾದಗಳು. ನೀವು ನನ್ನ ಬಹಳಷ್ಟು ಸಮಯ, ಬಹಳಷ್ಟು ಶಕ್ತಿ ಮತ್ತು ಭವಿಷ್ಯದ ಅನೇಕ ನಿರಾಶೆಗಳನ್ನು ಉಳಿಸಿದ್ದೀರಿ. ಸುಷ್ಮಾಳ ಕಣ್ಣುಗಳಲ್ಲಿ ಈಗ ಕೇವಲ ಕೋಪವಿತ್ತು. ಇದು ಇಲ್ಲಿಗೆ ಮುಗಿಯುವುದಿಲ್ಲ, ಅವಳು ನಡುಗುತ್ತಾ ಹೇಳಿದಳು. ನಾನು ನಕ್ಕು ಹೇಳಿದೆ, ನೀವು ಸರಿಯಾಗಿ ಹೇಳುತ್ತಿದ್ದೀರಿ. ನಾನು ನಿಮಗೆ ಹುಟ್ಟುಹಬ್ಬ, ಹಬ್ಬಗಳು ಮತ್ತು ಕೌಟುಂಬಿಕ ಸಮಾರಂಭಗಳಲ್ಲಿ ಸಿಗಬೇಕಾಗುತ್ತದೆ. ಆದರೆ ಈಗ ನಾನು ನಿಮ್ಮನ್ನು ಬೇರೆ ರೀತಿಯಲ್ಲಿ ನೋಡುತ್ತೇನೆ. ನೀವು ನನ್ನ ಬಗ್ಗೆ ಏನು ಯೋಚಿಸುತ್ತೀರಿ ಎಂದು ನಾನು ಈಗ ಯೋಚಿಸುವುದಿಲ್ಲ. ನನಗೆ ಗೊತ್ತು ಮತ್ತು ನಿಮಗೂ ಸಹ ನನಗೆ ಗೊತ್ತು ಎಂಬುದು ತಿಳಿದಿದೆ. ಮತ್ತು ನೀವು ಪ್ರತಿ ಬಾರಿ ನನ್ನನ್ನು ನೋಡಿದಾಗ ಇದನ್ನು ನೆನಪಿಸಿಕೊಳ್ಳುತ್ತೀರಿ. ನಾನು ಪ್ರಿಯಾಳ ಕಡೆಗೆ ನೋಡಿದೆ. ಪ್ರಿಯಾ, ನಾನು ನಿಧಾನವಾಗಿ ಹೇಳಿದೆ, ನಿನ್ನ ಹೆತ್ತವರಿಗೆ ನೀನು ದೋಷಿಯಲ್ಲ. ಆದರೆ ನೀನು ಇತರರೊಂದಿಗೆ ಹೇಗೆ ವರ್ತಿಸಬೇಕು ಎಂಬುದನ್ನು ಖಂಡಿತವಾಗಿ ತಿಳಿದುಕೊಂಡಿರುತ್ತೀಯ. ಹಣವು ಜನರನ್ನು ವ್ಯಾಖ್ಯಾನಿಸುವುದಿಲ್ಲ. ವಿನಮ್ರತೆ ದೌರ್ಬಲ್ಯವಲ್ಲ ಮತ್ತು ಇತರರನ್ನು ಗೌರವಿಸಲು ಯಾವುದೇ ವೆಚ್ಚವಾಗುವುದಿಲ್ಲ ಎಂದು ಕಲಿ. ಮತ್ತು ನಿಮಗೆ ಮಕ್ಕಳಾದರೆ ಅವರಿಗೆ ಜನರ ಹೃದಯವನ್ನು ನೋಡಲು ಕಲಿಸಿ, ಅವರ ಬ್ಯಾಂಕ್ ಖಾತೆಯನ್ನಲ್ಲ.
ರೋಹನ್ ನನ್ನೊಂದಿಗೆ ಹೊರಬಂದ. ನಾನು ಒಂದು ಟ್ಯಾಕ್ಸಿ ಬುಕ್ ಮಾಡಿದೆ. ರೋಹನ್ ನನ್ನನ್ನು ಅಪ್ಪಿಕೊಂಡ. ಅಮ್ಮ, ನನ್ನನ್ನು ಕ್ಷಮಿಸು. ನೀನು ಕ್ಷಮೆ ಕೇಳಬೇಕಾಗಿಲ್ಲ ಮಗ. ಇದು ನಿನ್ನ ತಪ್ಪಲ್ಲ. ಇದು ಅವರದ್ದು ಮತ್ತು ಸ್ವಲ್ಪ ನನ್ನದು ಕೂಡ. ಏಕೆಂದರೆ ನಾನು ಅವರೊಂದಿಗೆ ಆಟ ಆಡಲು ನಿರ್ಧರಿಸಿದೆ. ನೀವು ಗೆದ್ದಿದ್ದೀರಿ ಅಮ್ಮ. ಹೌದು, ನಾನು ಗೆದ್ದೆ. ನಾನು ತಲೆ ಆಡಿಸಿ ಹೇಳಿದೆ. ಆದರೆ ನನಗೆ ಗೆಲುವಿನ ಅನುಭವ ಆಗುತ್ತಿಲ್ಲ. ನಾನು ದಣಿದಿದ್ದೇನೆ ಮತ್ತು ದುಃಖಿತಳಾಗಿದ್ದೇನೆ. ಏಕೆಂದರೆ ನಾನು ದೃಢೀಕರಿಸಲು ಬಯಸದ ವಿಷಯವನ್ನು ದೃಢೀಕರಿಸಿದೆ. ಕೆಲವು ಜನರು ಎಂದಿಗೂ ಬದಲಾಗುವುದಿಲ್ಲ. ಕೆಲವು ಕುಟುಂಬಗಳು ಮುರಿದು ಹೋಗಿರುತ್ತವೆ. ಅವರ ಬಳಿ ಎಷ್ಟೇ ಹಣವಿದ್ದರೂ ಸಹ. ನಾನು ರೋಹನ್ಗೆ ಸಲಹೆ ನೀಡಿದೆ. ಅವನು ಪ್ರಿಯಾಳೊಂದಿಗೆ ಮಾತನಾಡಬೇಕು. ಗಡಿಗಳನ್ನು ನಿಗದಿಪಡಿಸಬೇಕು. ಏಕೆಂದರೆ ಅವನು ಈಗ ಹಾಗೆ ಮಾಡದಿದ್ದರೆ ಇದು ಪದೇ ಪದೇ ಆಗುತ್ತದೆ. ನಾನು ಟ್ಯಾಕ್ಸಿಯಲ್ಲಿ ಕುಳಿತುಕೊಂಡೆ. ಟ್ಯಾಕ್ಸಿ ಡ್ರೈವರ್ ಹೇಳಿದ, ನೀವು ಯುದ್ಧ ಗೆದ್ದು ಬಂದವರಂತೆ ರೆಸ್ಟೋರೆಂಟ್ನಿಂದ ಹೊರಗೆ ಬಂದಿದ್ದೀರಿ. ನಾನು ಅವನಿಗೆ ನನ್ನ ಕಥೆಯ ಒಂದು ಸಣ್ಣ ಭಾಗವನ್ನು ಹೇಳಿದೆ. ನಾನು ಬಡವಳಂತೆ ನಟಿಸಿದ್ದೆ. ಬಡವಳಂತೆ ನಟಿಸುವುದೇ? ಅವನು ಜೋರಾಗಿ ನಗುತ್ತಾ ಹೇಳಿದ. ಇದು ಅದ್ಭುತವಾಗಿದೆ. ಅವರು ನನ್ನನ್ನು ಕಸದಂತೆ ಕಂಡರು. ನನಗೆ ವಿಷಾದವಿದೆ, ಆದರೆ ಇದು ನೀವು ಸರಿಯಾಗಿದ್ದೀರಿ ಎಂಬುದನ್ನು ಸಾಬೀತುಪಡಿಸಿತ್ತಲ್ಲವೇ? ಈಗ ಅವರಿಗೆ ನಾನು ಯಾರು ಎಂದು ತಿಳಿದಿದೆ ಮತ್ತು ಅವರು ಈ ನಾಚಿಕೆಯೊಂದಿಗೆ ಬದುಕಬೇಕಾಗುತ್ತದೆ. ಟ್ಯಾಕ್ಸಿ ನನ್ನ ಸಾಮಾನ್ಯ ಅಪಾರ್ಟ್ಮೆಂಟ್ ಕಟ್ಟಡದ ಮುಂದೆ ನಿಂತಿತು. ನೀವು ಇಲ್ಲಿ ವಾಸಿಸುತ್ತೀರಾ? ಡ್ರೈವರ್ ಆಶ್ಚರ್ಯದಿಂದ ಕೇಳಿದ. ನಾನು ದೃಢೀಕರಿಸಿದೆ. ಹೆಚ್ಚಿನ ಶ್ರೀಮಂತ ಜನರು ದುಬಾರಿ ಪ್ರದೇಶಗಳಿಗೆ ಹೋಗುತ್ತಾರೆ ಎಂದು ಅವನು ಹೇಳಿದ. ನಾನು ಒಬ್ಬ ಸಾಮಾನ್ಯ ಮನುಷ್ಯಳು. ಕೇವಲ ನನ್ನ ಬಳಿ ಹೆಚ್ಚು ಹಣವಿದೆ. ಆದರೆ ಇದು ನನ್ನನ್ನು ವಿಭಿನ್ನಗೊಳಿಸುವುದಿಲ್ಲ. ಹಣ ಕೇವಲ ಒಂದು ಸಾಧನ, ಗುರುತಲ್ಲ. ನಾನು ಅವನಿಗೆ ಬಾಡಿಗೆಗಿಂತ ಹೆಚ್ಚು ಹಣ ನೀಡಿದೆ ಮತ್ತು ಅವನಿಗೆ ತನ್ನ ಪ್ರಾಮಾಣಿಕತೆಯನ್ನು ಉಳಿಸಿಕೊಳ್ಳಲು ಹೇಳಿದೆ. ಇದು ಅಪರೂಪ, ಅವನು ಹೇಳಿದ. ನನ್ನ ಗಮ್ಯಸ್ಥಾನವನ್ನು ತಲುಪಿ ನಾನು ಶಾಂತಿಯನ್ನು ಅನುಭವಿಸುತ್ತಿದ್ದೆ. ಕೆಲವು ದಿನಗಳ ನಂತರ ಪ್ರಿಯಾ ನನ್ನ ಮನೆಗೆ ಬಂದಳು. ಮೇಕಪ್ ಮತ್ತು ಆಭರಣಗಳಿಲ್ಲದೆ, ಸಂಪೂರ್ಣ ಸರಳ ಉಡುಪಿನಲ್ಲಿ. ಅವಳು ಕ್ಷಮೆ ಕೇಳಿದಳು ಮತ್ತು ಅವಳ ಹೆತ್ತವರು ಸಹ ಬಡತನದಿಂದ ಮೇಲಕ್ಕೆ ಬಂದವರು ಎಂದು ತಿಳಿಸಿದಳು. ಅತ್ತೆ, ನಾನು ನಿಮ್ಮಿಂದ ಕಲಿಯಬೇಕು. ಗೌರವದಿಂದ ಹೇಗೆ ಬದುಕಬೇಕು. ಶ್ರೀಮಂತಳಾಗಲು ಅದನ್ನು ಸಾಬೀತುಪಡಿಸುವ ಅಗತ್ಯವಿಲ್ಲ ಎಂದು ನನಗೆ ಕಲಿಸಿ. ನಾನು ಅವಳಿಗೆ ಹೇಳಿದೆ, ನಾನು ನಿನಗೆ ಕಲಿಸಲು ಸಾಧ್ಯವಿಲ್ಲ. ನೀನೇ ಅದನ್ನು ಕಲಿಯಬೇಕು. ನೀನು ನಿನ್ನ ಆಂತರಿಕ ದಿಕ್ಸೂಚಿ, ಅಂದರೆ ಸತ್ಯದ ಧ್ವನಿಯನ್ನು ಕೇಳಬೇಕು. ಅದನ್ನು ನೀನು ಇಷ್ಟು ವರ್ಷಗಳಿಂದ ನಿನ್ನ ಹೆತ್ತವರನ್ನು ಸಂತೋಷಪಡಿಸಲು ಮೌನಗೊಳಿಸಿದ್ದೆ. ಅವಳು ಹೋದಾಗ ನಾನು ನನ್ನ ಸಾಮಾನ್ಯ ಮನೆಯಲ್ಲಿ ಕುಳಿತು ಸೂರ್ಯಾಸ್ತವನ್ನು ನೋಡಿದೆ. ನಾನು ಅರಿತುಕೊಂಡೆ, ನಿಜವಾದ ಸಂಪತ್ತು ಎಂದರೆ ನಿಮ್ಮ ಬಳಿ ಎಷ್ಟಿದೆ ಎಂಬುದಲ್ಲ, ಬದಲಿಗೆ ನಿಮ್ಮ ಬಳಿ ಇರುವ ವಸ್ತುಗಳನ್ನು ನೀವು ಎಷ್ಟು ಆನಂದಿಸುತ್ತೀರಿ, ನಿಮಗೆ ಎಷ್ಟು ಶಾಂತಿ ಅನಿಸುತ್ತದೆ ಮತ್ತು ನೀವು ನಿಮ್ಮ ಬಗ್ಗೆ ಎಷ್ಟು ಹೆಮ್ಮೆ ಪಡಬಹುದು ಎಂಬುದು. ಸುಷ್ಮಾ ಮತ್ತು ದಿನೇಶ್ರ ಬಳಿ ಲಕ್ಷಾಂತರ ಇತ್ತು, ಆದರೆ ನನ್ನ ಬಳಿ ಈ ಶಾಂತಿ, ಈ ಪ್ರಾಮಾಣಿಕತೆ ಮತ್ತು ರೋಹನ್ಗಾಗಿ ಈ ಶುದ್ಧ ಪ್ರೀತಿ ಇತ್ತು ಮತ್ತು ಇದು ನನ್ನನ್ನು ಅವರಿಗಿಂತ ಹೆಚ್ಚು ಶ್ರೀಮಂತಳನ್ನಾಗಿ ಮಾಡಿತ್ತು. ಹಾಗಾದರೆ ಸ್ನೇಹಿತರೆ, ಉಮಾದೇವಿಯ ಈ ಕತೆ ನಿಮಗೆ ಹೇಗೆ ಅನಿಸಿತು? ಸಂಪತ್ತಿಗಿಂತ ಚಾರಿತ್ರ್ಯ ದೊಡ್ಡದು ಮತ್ತು ಗೌರವವು ಯಾವಾಗಲೂ ಹಣಕ್ಕಿಂತ ಮೇಲುಗೈ ಸಾಧಿಸುತ್ತದೆ ಎಂಬ ಅರಿವು ನಿಮ್ಮೆಲ್ಲರಿಗೂ ಆಗಿದೆ ಎಂದು ಭಾವಿಸುತ್ತೇನೆ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.